ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋऽಖಿಲಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನೌಮಿನ್ಯಾಯ ಸುಧಾದಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾರ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜರಮುದೀರಯೇತ್. ಏಕಾದಶೀಮಹಂ ವಂದೇ ಪದ್ಮನಾಭಪ್ರಿಯಾಂ ಸತೀಂ ಮಹೀಜಿತ್ ಪುತ್ರದಾಂ ಲೋಮಶಾದಿಷ್ಟಾಂ ಪಾಪನಾಶಿನೀಂ. ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಬ್ರಹ್ಮವೈವರ್ತ ಪುರಾಣದಲ್ಲಿ 26 ಏಕಾದಶಿಯ ಮಹಿಮೆಗಳನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ವಿವರಿಸಿದ್ದಾರೆ. ಪ್ರಸ್ತುತ ಶ್ರಾವಣ ಶುಕ್ಲ ಏಕಾದಶಿ ಕಥೆಯಿಂದ ನಾವು ಕ್ರಮವಾಗಿ ಆ ಕಥೆಗಳನ್ನು ಪ್ರಾರಂಭ ಮಾಡೋಣ. ಯದ್ಯಪಿ ಪುರಾಣದಲ್ಲಿ ಮಾರ್ಗಶೀರ್ಷ ಕೃಷ್ಣ ಏಕಾದಶಿ ಅಲ್ಲಿಂದ ಕಥೆಗಳು ಪ್ರಾರಂಭವಾಗಿವೆ. ಆದರೆ ಪ್ರಸ್ತುತ ಶ್ರಾವಣ ಶುಕ್ಲ ಏಕಾದಶಿ ಇದ್ದದ್ದರಿಂದಾಗಿ ಪುತ್ರದ ಏಕಾದಶಿ, ಈ ಏಕಾದಶಿ ವ್ರತ ಕಥೆಯಿಂದ ನಾವು ಕ್ರಮವಾಗಿ ಕಥೆಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಏಕಾದಶಿ ವ್ರತ ಮಹಿಮೆಗಳನ್ನೆಲ್ಲ ಹೇಳ್ತಾ ಆ ಏಕಾದಶಿಯ ಹೆಸರುಗಳನ್ನು 26 ಅಧಿಕ ಮಾಸದ 2 ಏಕಾದಶಿಗಳನ್ನು ಸೇರಿಸಿಕೊಂಡು 26 ಏಕಾದಶಿಗಳ ನಾಮಗಳನ್ನು ಹೇಳ್ತಾ ಒಂದು ವಿಶೇಷವಾದ ಮಹಿಮೆಯನ್ನು ತಿಳಿಸ್ತಾರೆ ಸೂತಾಚಾರ್ಯರು. ವ್ರತಮುದ್ಯಾಪನಂ ಚಾಸಾಂ ಯದಿ ಕರ್ತುಂ ನ ಶಕ್ನುಯಾತ ತದಾ ಸಂಕೀರ್ತನಾನ್ನಾಂ ಸದ್ಯಸ್ತತ್ಫಲಮಾಪ್ನುಯಾತ್ ಅಂತ ಹೇಳ್ತಾರೆ. ಏಕಾದಶಿ ವ್ರತವನ್ನು ಅತಿ ವಿಶಿಷ್ಟವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಆಚರಣೆ ಮಾಡಿ ಆ ವ್ರತದ ಉದ್ಯಾಪನೆಯನ್ನು ಮಾಡಬೇಕು. ಭಾಗವತ ಪುರಾಣಾದಿಗಳಲ್ಲಿ ಆ ವ್ರತದ ಉದ್ಯಾಪನೆ ಮಾಡಿದ ಕಥೆಗಳನ್ನು ನಾವು ಕೇಳ್ತೇವೆ. ಉದ್ಯಾಪನೆ ಮಾಡಿದ್ದೇವೆ ಎಂದ ಮಾತ್ರಕ್ಕೆ ಏಕಾದಶಿಯನ್ನು ಮುಕ್ತಾಯ ಮಾಡೋದು ಅಂತ ಅಲ್ಲ, ಅದು ನಿತ್ಯ ವ್ರತ. ಅನಂತ ವ್ರತವನ್ನು ಹಾಗೆ ಮಾಡಲಾಗ್ತದೆ. 14 ವರ್ಷ ಅನಂತ ವ್ರತವನ್ನು ಮಾಡಿದ ಮೇಲೆ ಅದರ ಉದ್ಯಾಪನವನ್ನು ಮಾಡ್ತಾರೆ. ಮಾಡಿ ಹಾಗೇನೆ ಮುಂದುವರಿಸಿಕೊಂಡು ಹೋಗೋದು ಸಂಪ್ರದಾಯ. ಹಾಗೆ ಏಕಾದಶಿ ಇದು ನಿತ್ಯವಾದದ್ದರಿಂದಾಗಿ ಆ ಮರಣ ಅಂತ ಏಕಾದಶಿ ಉಪವಾಸ ವಿಹಿತ. ಅಶಕ್ಯವಾದಾಗ ಮಾತ್ರ, ಅಸಾಧ್ಯವಾದಾಗ ಮಾತ್ರ ಅದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಶ್ರುತಿ ಸ್ಮೃತಿಗಳಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವಶ್ಯವಾಗಿ ಮಾಡಲೇಬೇಕು. ಅಂಬರೀಷ ಮಹಾರಾಜ ಏಕಾದಶಿ ವ್ರತದ ಉದ್ಯಾಪನೆಯನ್ನು ಮಾಡಿದ ಪ್ರಸಂಗವನ್ನು ನಾವು ಭಾಗವತದಲ್ಲಿ ಕೇಳ್ತೇವೆ. ಉದ್ಯಾಪನೆ ಮಾಡೋದೇನು ಅಶಕ್ಯ ಅಲ್ಲ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವಶ್ಯವಾಗಿ ಏಕಾದಶಿ ಉದ್ಯಾಪನವನ್ನು ಮಾಡಬಹುದು. ಭಾಗವತದಲ್ಲಿ ಬಂದಿದೆ. ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಆಗದೇ ಇದ್ದಾಗ ಈ 26 ಏಕಾದಶಿ ನಾಮಗಳ ಸ್ಮರಣೆಯನ್ನು ಮಾಡಿದರೂ ಸಾಕು, ಉದ್ಯಾಪನೆ ಮಾಡಿದ ಫಲ ಅವರಿಗೆ ಸಿಗ್ತದೆ ಅಂತ ಹೇಳ್ತಾರೆ. ಅಂಥ ಪರಮ ಪುಣ್ಯಪ್ರದವಾದ ನಾಮಗಳು ಈ ಏಕಾದಶಿಗಳಿಗೆ ಇವೆ. ಯುಧಿಷ್ಠಿರ ಕೃಷ್ಣ ಸಂವಾದದಲ್ಲಿ ಈ ಕಥೆಗಳು ನಿರೂಪಿತವಾಗಿವೆ. ಪ್ರಸ್ತುತ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ಶ್ರಾವಣಸ್ಯ ಸಿತೆ ಪಕ್ಷೆ ಕಿಂ ನಾಮ ಏಕಾದಶಿ ಭವೇತ್ ಕಥಯಸ್ವ ಪ್ರಸಾದೇನ ಮಮಾಗ್ರೇ ಮಧುಸೂದನ. ಪರಮಾದ್ಭುತವಾದ ಪರಮ ರಮಣೀಯವಾದ ಕಥೆ ಇದೆ. ಹಲವು ವಿಷಯಗಳು ಇವೆ. ಹೀಗಾಗಿ ವಿಷಯಗಳನ್ನು ಬಿಟ್ಟುಕೊಡುವ ಮನಸ್ಸು ನನಗೆ ಇಲ್ಲ.
ಯಾಕೆಂದರೆ ನಾನು ಆ ರೋಮಾಂಚನವನ್ನು ಅನುಭವಿಸಿದ್ದೇನೆ ಅಂತನ್ನೋದಕ್ಕಾಗಿ ಅವುಗಳನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಇನ್ನೊಂದು ಸಂಕಲ್ಪ ಇದೆ, ಅದು ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ದೇವರು ಅದನ್ನು ಅವಶ್ಯವಾಗಿ ಮಾಡಿಸಿಕೊಳ್ಳಬೇಕು. ಕೇವಲ ಕಥೆ ಮಾತ್ರ, ಅತಿ ಸಂಕ್ಷಿಪ್ತವಾದ ಕಥೆ ಮಾತ್ರ, ಎಷ್ಟು ಸಂಕ್ಷಿಪ್ತ ಸಾಧ್ಯವಾಗ್ತದೆ ಅಷ್ಟು ಸಂಕ್ಷೇಪದಲ್ಲಿ ಕಥೆಯನ್ನು ಹೇಳಬೇಕು ಅಂತ ಇದೆ. ಪ್ರಸ್ತುತ ವಿಸ್ತಾರವಾದ ಕಥೆಯನ್ನು ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮಧುಸೂದನ ಕೃಷ್ಣ ಪರಮಾತ್ಮನಿಗೆ ಸಂಬೋಧನೆಯನ್ನು ಮಾಡಿ ಹೇಳ್ತಾನೆ, ಮಧುನಾಮಕ ದೈತ್ಯನನ್ನು ಸಂಹಾರ ಮಾಡಿದ್ದಾನೆ. ಪಾಪಿಯನ್ನು ಸಂಹಾರ ಮಾಡೋದಿಷ್ಟೇ ಅಲ್ಲ, ಪಾಪಗಳನ್ನೂ ಪರಮಾತ್ಮ ಸಂಹಾರ ಮಾಡ್ತಾನೆ. ಪಾಪಗಳು ಯಾವಾಗಲೂ ಮಧುವಾಗಿಯೇ ನಮಗೆ ಕಾಣಿಸ್ತದೆ, ಮಧುರವಾಗಿಯೇ ಇರ್ತದೆ ಅನ್ನೋದಕ್ಕಾಗಿಯೇ ಪಾಪದಲ್ಲಿ ಆಸಕ್ತಿ, ಪಾಪಗಳನ್ನು ಮಾಡುವಾಗ ಸಂತೋಷ ನಮಗೆ ಆಗ್ತದೆ. ಸಿಹಿ ತಿನ್ನುವಾಗ ಸಂತೋಷ, ಆಸಕ್ತಿ ಎರಡೂ ಇರ್ತದೆ. ಆದರೆ ಅದು ಬಹಳ ಆಯಿತು ಅಂತಂದರೆ ರೋಗಕ್ಕೆ ಕಾರಣವಾಗ್ತದೆ. ಹಾಗೆ ಪಾಪ, ಅದು ಎಷ್ಟೇ ಸಣ್ಣ ಪಾಪ ಇರಲಿ, ಆ ಪಾಪ ಮನುಷ್ಯನ ಅನರ್ಥಕ್ಕೆ ಕಾರಣವಾಗೋದು ಮಾತ್ರ ನಿಶ್ಚಿತ. ಆ ಪಾಪವನ್ನು ನಾಶ ಮಾಡ್ತಾನೆ ಪರಮಾತ್ಮ. ಪಾಪಿಯನ್ನೇ ನಾಶ ಮಾಡಿದ ಪರಮಾತ್ಮನಿಗೆ ಪಾಪವನ್ನು ನಾಶ ಮಾಡೋದೊಂದು ಕೆಲಸವೇ. ಆದ್ದರಿಂದಾಗಿ ಪರಮಾತ್ಮನ ಆ ಪಾಪಿ ವಿನಾಶನ ಎಂಬ ಗುಣವನ್ನು, ಧರ್ಮವನ್ನು ಸ್ಮರಣೆ ಮಾಡ್ತಾ, ಆ ಸಾಮರ್ಥ್ಯವನ್ನು ಚಿಂತನೆ ಮಾಡ್ತಾ, ಏಕಾದಶಿ ವ್ರತವನ್ನು ನಮ್ಮಿಂದ ಮಾಡಿಸುವ ಮೂಲಕ ಪರಮಾತ್ಮ ಪಾಪಗಳನ್ನೆಲ್ಲ ನಾಶ ಮಾಡ್ತಾನೆ ದೇವರೇ. ನಾವು ಅಂದ್ಕೊಳ್ತೇವೆ ದೇವರು ಪಾಪ ನಾಶ ಮಾಡ್ತಾನೆ. ಎಲ್ಲಿ ನಾಶ ಮಾಡಿದ್ದಾನೆ ಪರಮಾತ್ಮ? ಪಾಪಗಳನ್ನು ನಾಶ ಮಾಡಿದ್ದು ಎಲ್ಲೂ ಕಂಡು ಬಂದಿದೆ ಅಂತ ನಮಗನ್ನಿಸ್ತದೆ. ಪರಮಾತ್ಮ ತಾನಾಗಿಯೇ ಬಂದು ನಾವು ಮಾಡಿದ ಪಾಪಗಳನ್ನು ಕತ್ತರಿಸುವುದಿಲ್ಲ. ನಮ್ಮಿಂದ ಧರ್ಮ ಕಾರ್ಯವನ್ನು ಮಾಡಿಸಿ ಪರಮಾತ್ಮ ಆ ಪಾಪಗಳನ್ನು ನಾಶ ಮಾಡಿಸ್ತಾನೆ, ನಮ್ಮನ್ನು ಬಳಸಿಕೊಳ್ತಾನೆ, ನಮ್ಮನ್ನು ಉಪಯೋಗಿಸಿಕೊಳ್ತಾನೆ. ನಾವು ಹೆಮ್ಮೆ ಪಡಬೇಕು. ಪಾಪ ನಾಶ ಮಾಡೋದಕ್ಕಾಗಿ ನಮ್ಮನ್ನು ಬಳಸಿಕೊಳ್ತಾನೆ ಅಂತನ್ನೋದಕ್ಕಾಗಿ, ನಮ್ಮಿಂದ ಧರ್ಮವನ್ನು ಮಾಡಿಸುತ್ತಾನೆ, ಪುಣ್ಯವನ್ನು ಮಾಡಿಸ್ತಾನೆ ಅಂತನ್ನೋದಕ್ಕಾಗಿ ನಾವು ಹೆಮ್ಮೆ ಪಡಬೇಕು. ತುಂಬ ಸುಂದರವಾದ ಕಥೆ ಇದೆ, ಬನ್ನಿ ಆ ಕಥೆಯ ಒಳಗಡೆಗೆ ನಾವು ಹೋಗೋಣ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ರಾಜ ಧರ್ಮರಾಜ ಸಾವಧಾನ ಚಿತ್ತನಾಗಿ ಕಥೆಯನ್ನು ಕೇಳು. ಪಾಪಹರ ನೋಡಿ, ಪಾಪಿಹರ ಅಂತ ಪರಮಾತ್ಮನ ಸ್ತೋತ್ರವನ್ನು ಮಾಡಿದರೆ, ಏಕಾದಶಿಯೇ ಮಧುಸೂದನ, ಏಕಾದಶಿ ಪಾಪಹರ. ಅಂಥ ಪಾಪಹರವಾದ ಅತಿ ಶ್ರೇಷ್ಠವಾದ ಕಥೆಯನ್ನು ನಾನು ಹೇಳ್ತೇನೆ. ಈ ಕಥೆಯನ್ನು ಕೇಳಿದ್ರೇ ವಾಜಪೇಯ ಯಾಗ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಕೇಳಿದ ಕೂಡಲೇ ಬರ್ತದಾ ಅಂತಂದರೆ, ಹಿಂದೆ ಒಂದು ಮಾತು ಹೇಳಿದ್ದಾನೆ, ಅವಹಿತೋ ರಾಜನ್, ಅವಹಿತನಾಗಿ ಸಾವಧಾನ ಚಿತ್ತನಾಗಿ ದೇವರಲ್ಲಿಯೇನೇ ಮನಸ್ಸನ್ನು ತೊಡಗಿಸಿ ಆಚೆ ಈಚೆ ಯಾವ ಸ್ಮರಣೆಯನ್ನು ಮಾಡದೆ, ಯಾವುದನ್ನೂ ನೆನಪಿಸಿಕೊಳ್ಳದೆ ಕಥೆಯನ್ನು ಕೇಳಿದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವಶ್ಯವಾಗಿ ಪುಣ್ಯ ಬಂದೇ ಬರ್ತದೆ ಪುಣ್ಯ. ನಮ್ಮಲ್ಲಿ ಭಕ್ತಿ ಬರ್ತದೆ, ರೋಮಾಂಚನ ಆಗ್ತದೆ ಕಥೆ ಕೇಳುವಾಗ. ಅದು ಪುಣ್ಯ ಬಂತು ಅಂತಲೇ ನಾವು ಅನುಮಾನದಿಂದ ಅವಶ್ಯವಾಗಿ ತಿಳಿಯಬಹುದಾಗಿದೆ. ಕಥಾಶ್ರವಣ ಮಾತ್ರದಿಂದ ವಾಜಪೇಯ ಫಲವನ್ನು ಕೊಡುವ ಅತ್ಯದ್ಭುತವಾದ ಕಥೆ. ದ್ವಾಪರ ಯುಗದ ಆದಿಯಲ್ಲಿ ಮಾಹಿಷ್ಮತಿ ಅಂತನ್ನೋ ನಗರದಲ್ಲಿ ಮಹೀಜಿತ ಅಂತ ಒಬ್ಬ ರಾಜ ಇದ್ದ. ನಾಮಗಳು ನೋಡಿ, ಹೆಸರುಗಳು ನೋಡಿ, ಎಷ್ಟು ಸುಂದರವಾದ ಹೆಸರುಗಳು. ಮಕ್ಕಳಿಗೆ ಹೆಸರು ಇಡೋದಕ್ಕಾಗಿ ಆ ಹೆಸರಿನ ಪುಸ್ತಕಗಳನ್ನು ಅನೇಕ ಜನರು ತಂದುಕೊಂಡಿರ್ತಾರೆ, ಆಯ್ದುಕೊಳ್ತಾರೆ. ಯಾವ ಹೆಸರಿಡಬೇಕು ಏನು ಬಹಳ ಸಮಸ್ಯೆ ಮಾಡಿಕೊಳ್ತಾರೆ. ಆದರೆ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಹಾಗಲ್ಲ, ದೇವರ ನಾಮಗಳನ್ನೇ ಇಡಿ. ಮನೆಯಲ್ಲಿಯ ಅಜ್ಜ ಅವರ ಹೆಸರುಗಳನ್ನೇ ಇಟ್ಟರೆ ಅವರ ಸ್ಮರಣೆಯೂ ಆಗ್ತದೆ, ದೇವರ ಸ್ಮರಣೆಯೂ ಆಗ್ತದೆ. ಇಲ್ಲಿ ಆದರೂ ಇಂಥ ಹೆಸರುಗಳು ಕೂಡ ಪುರಾಣದಲ್ಲಿ ಅಪರೂಪವಾದದ್ದಿದೆ. ಮಹೀಜಿತ್ ಎಂಬ ರಾಜ ಇದ್ದ. ಶ್ರದ್ಧೆಯಿಂದ, ಅದು ಧರ್ಮ ಅಂತ ತಿಳಿದು, ದೇವರ ಪೂಜೆ ಅಂತ ತಿಳಿದು ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಅಂಥ ರಾಜರಿರಬೇಕು. ಧರ್ಮಜ್ಞಾನಿಗಳಾದವರು ರಾಜ್ಯವನ್ನು ಪಾಲನೆ ಮಾಡಬೇಕು. ರಾಜ್ಯ ಪಾಲನ ಒಂದು ಧರ್ಮ, ರಾಜ್ಯ ಪಾಲನೆ ಒಂದು ದೇವರ ಪೂಜೆ ಅಂತ ಅನುಸಂಧಾನ ಮಾಡಿ ರಾಜ್ಯವನ್ನು ಆಳುವ ಮಹಾನುಭಾವರು ರಾಜರಿದ್ದಾಗ ಪ್ರಜೆಗಳಿಗೆ ಯಾವ ತೊಂದರೆ ಹೇಳಿ? ಅಂಥ ಮಹಾರಾಜ ಅವನು ಮಹೀಜಿತ್ ಎಂಬ ರಾಜ. ಆದರೆ ಮಕ್ಕಳಿಲ್ಲ ನೋಡ್ರಿ. ಕಮಪಿ ಸಕಲ ಹೃದಯಂ ಕಲ್ಪಯೇನ್ನೈವ ದೈವಂ. ಎಂಥ ಧರ್ಮಿಷ್ಠ, ಧಾರ್ಮಿಕ, ತನ್ನ ಮಕ್ಕಳಂತೆ ಭಾವಿಸಿದ್ದಾನೆ. ಎಲ್ಲ ಪ್ರಜೆಗಳನ್ನು ಮಕ್ಕಳಂತೆ ಭಾವಿಸಿದ್ದಾನೆ. ಹಾಗೇನೆ ಅವರನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಹಾಗೇನೆ ಅವರ ಕಷ್ಟಗಳನ್ನು, ತೊಂದರೆಗಳನ್ನು ಪರಿಹಾರ ಮಾಡಿ ಅವರಿಗೆ ಸುಖವಾಗಿ ಇರುವಂತೆ ವ್ಯವಸ್ಥೆಯನ್ನು ಮಾಡಿದ್ದಾನೆ ರಾಜ. ಆದರೆ ಮಕ್ಕಳಿಲ್ಲ.
ದೇವರು ಯಾರನ್ನೂ ಪೂರ್ಣ ಮಾಡೋದಿಲ್ಲ. ಯಾರೂ ಪೂರ್ಣ ಅಲ್ಲವೇ ಅಲ್ಲ. ಎಲ್ಲವೂ ನಮಗೆ ಸಿಗ್ತದೆ. ಎಲ್ಲವೂ ಸಿಕ್ಕ ಒಬ್ಬ ವ್ಯಕ್ತಿ ಯಾರೂ ಇಲ್ಲ. ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಬ್ರಹ್ಮದೇವರಿಗೂ ಒಂದು ಸಮಸ್ಯೆ ಇದೆ. ಏನು ಗೊತ್ತಾ? ಅದೇ ಸಂಸಾರ. ಇದೆಯೋ ಇಲ್ವೋ ಬ್ರಹ್ಮದೇವರಿಗೆ ಸಂಸಾರ? ಇಲ್ಲ ಅಂತ ಹೇಳುವ ಜನ ಇದ್ದಾರೆ. ಅದೇನು ಬ್ರಹ್ಮದೇವರು ಅಂದರೆ ಪರಬ್ರಹ್ಮ ಅಲ್ಲ, ಪರಮಾತ್ಮ ಅಲ್ಲ, ಕೃಷ್ಣ ಅಲ್ಲ, ಲಕ್ಷ್ಮೀದೇವಿ ಅಲ್ಲ, ಅವರಿಗೆ ಸಂಸಾರ ಇಲ್ಲ. ಲಕ್ಷ್ಮೀ ಮತ್ತು ನಾರಾಯಣ ಇವರಿಬ್ಬರಿಗೆ ಸಂಸಾರ ಸರ್ವಥಾ ಇಲ್ಲ. ಆದರೆ ಬ್ರಹ್ಮದೇವರಿಗೆ ಸಂಸಾರ ಇದೆ, ಋಜುಗಣದವರಿಗೂ ಸಂಸಾರ ಇದೆ. ಅದೊಂದು ಸಮಸ್ಯೆ ಅವರಿಗೆ. ಆದರೆ ಸಮಸ್ಯೆ ಅಲ್ಲ, ಬಗೆಹರಿಸಿಕೊಳ್ಳಲಾರದಷ್ಟು ಸಮಸ್ಯೆ ಅಲ್ಲ, ಆದರೂ ಸಮಸ್ಯೆ ಸಂಸಾರ. ಅವರಿಗೆ ಈ ಕ್ಷಣದಲ್ಲಿ ಮುಕ್ತರಾಗುವ ಸಾಮರ್ಥ್ಯ ಇದೆ. ಆದರೆ ಸಾಧನೆ, ತಮ್ಮ ಯೋಗ್ಯತೆಗೆ ಬೇಕಾದಷ್ಟು ಸಾಧನೆ ಸಂಪನ್ನರಾಗಬೇಕಾಗಿದೆ ಅಂತನ್ನೋದಕ್ಕಾಗಿ ಅತ್ಯುತ್ಸಾಹವನ್ನು ತೋರಿಸೋದಿಲ್ಲ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಇರಲಿ, ಆ ವಿಚಾರ ಪ್ರತ್ಯೇಕ. ಮಕ್ಕಳಿಲ್ಲ, ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದಾನೆ. ತದ್ರಾಜ್ಯಂ ಸುಖಪ್ರದಂ ಅಪುತ್ರಸ್ಯ ಸುಖಂ ನಾಸ್ತಿ ಇಹಲೋಕೆ ಪರತ್ರಚ. ನಿಜ, ರಾಜ್ಯ ಇದೆ, ರಾಜ್ಯದಿಂದ ಸುಖ ಆಗ್ತಾ ಇದೆ. ದೇವರ ಪೂಜೆ ಅಂತ ರಾಜ್ಯವನ್ನು ಆಳುವಾಗ ಆ ಸುಖ ಆಗದೇ ಇರ್ತದೆಯಾ? ಆಗಿದೆ. ಆದರೆ ಮಕ್ಕಳನ್ನು ಪಡೆದಾಗ ಆ ಮಕ್ಕಳ ಪರಿಪೋಷಣೆ ದೇವರ ಪೂಜೆ ಅಂತ ಚಿಂತನೆ ಮಾಡುವಾಗ ಯಾವ ಆನಂದ ಆಗಬೇಕಲ್ಲ, ಆ ಆನಂದ ಏನು ಮಾಡಿದರೂ ಆನಂದ ದೊರೆಯೋದಿಲ್ಲ. ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ, ಪೋಷಣಂ ಪುತ್ರ ಮುಖ್ಯಾನಾಂ ವಿಷ್ಣೋ ಪೂಜೇತಿ ಚಿಂತಯೇತ್. ಎಂಥ ದೊಡ್ಡ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅರ್ಥವಾಗೋದಿಲ್ಲ, ಅರ್ಥ ಮಾಡಿಕೊಳ್ಳೋದಿಲ್ಲ, ಆ ಅನುಸಂಧಾನ ಬರೋದಿಲ್ಲ. ಮಕ್ಕಳ ಪೋಷಣೆಯನ್ನು ನಾವು ಮಾಡ್ತಾ ಇದ್ದರೆ ಅದೊಂದು ದೇವರ ಪೂಜೆ ಅಂತ ಅನುಸಂಧಾನ ಆಗಬೇಕಂತೆ. ಅದರಿಂದ ಆನಂದವನ್ನು ಅನುಭವಿಸಬೇಕು. ದೇವರ ಪೂಜೆ ಮಾಡುವಾಗ ಎಂಥ ಆನಂದ ಆಗಬೇಕೋ ಅಂಥ ಆನಂದ ಆಗಬೇಕು ನಮಗೆ. ದೇವರ ಪೂಜೆ ಮಾಡುವಾಗಲೇ ಆನಂದ ಇರೋದಿಲ್ಲ. ಮಕ್ಕಳನ್ನು ಪೋಷಣೆ ಮಾಡುವಾಗ ಅದು ದೇವರ ಪೂಜೆ ಅಂತ ಚಿಂತನೆ ಮಾಡಿ ಅದರಿಂದ ಆನಂದ ಅನುಭವಿಸುವಷ್ಟು ಎತ್ತರದಲ್ಲಿ ನಾವಿದ್ದೀವ? ಇಲ್ಲ. ಆದರೆ ಏರಬೇಕಾದದ್ದು ವಾಸ್ತವ. ಮಕ್ಕಳಿಲ್ಲ, ಆ ಮಕ್ಕಳ ಸುಖ ಅವನಿಗೆ ಇಲ್ಲ. ಆಲೋಚನೆ ಮಾಡಿದ, ಪ್ರಯತ್ನ ಮಾಡಿದ, ಮಕ್ಕಳಾಗದೇ ಇದ್ದರೆ ಆಯಿತು, ದೇವರು ಕೊಟ್ಟಿಲ್ಲ ಅಲ್ಲ, ಹಾಗೆ ಇದ್ದು ಬಿಡೋಣ ಅನ್ನಬಾರದು. ಆ ರಾಜನ ಆದೇಶಗಳನ್ನು, ರಾಜನ ಆದರ್ಶಗಳನ್ನು ನಾವು ಸ್ವೀಕಾರ ಮಾಡಬೇಕು. ಮಕ್ಕಳಾಗಲಿಲ್ಲಲ್ಲ, ಆಯಿತು, ದೇವರು ಕೊಟ್ಟಿಲ್ಲ ಅಂತ ಸುಮ್ಮನೆ ಕೊಡಲಿಲ್ಲ. ಯತತೋಸ್ಯ ಸುತ ಪ್ರಾಪ್ತವು. ಮಕ್ಕಳಾಗಿಲ್ಲ, ಪ್ರಯತ್ನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಆಚಾರ್ಯರು ಹೇಳ್ತಾರೆ, ಪ್ರಯತ್ನಮೇಕಮಗ್ರತೋ ವಿಧಾರ್ಯ ಭೂತಿಮಾಪ್ನುಮಃ. ಎಲ್ಲದಕ್ಕೂ ಮನುಷ್ಯ ಪ್ರಯತ್ನವನ್ನು ಮಾಡಲೇಬೇಕು. ಆದ್ದರಿಂದ ಮಕ್ಕಳಾಗಲಿಲ್ಲ, ಆಯಿತು, ದೇವರು ಕೊಟ್ಟಿಲ್ಲ, ಸುಮ್ಮನೆ ಕೂಡೋದಲ್ಲ. ಅದು ಶಾಸ್ತ್ರ ಹೇಳಿಯೇ ಇಲ್ಲ. ಗೃಹಸ್ಥರಾಗಿದ್ದೇವೆ, ಮಕ್ಕಳನ್ನು ಪಡೆಯೋದು ಕರ್ತವ್ಯ. ಮಕ್ಕಳ ಪೋಷಣೆ ಮಾಡಿ ದೇವರ ಪೂಜೆ ಅಂತ ಅನುಸಂಧಾನ ಮಾಡಿ ಆ ಪೂಜೆಯನ್ನು ದೇವರಿಗೆ ಸಮರ್ಪಣೆ ಮಾಡೋದು ನಮ್ಮ ಕರ್ತವ್ಯ ಅನ್ನೋದಕ್ಕಾಗಿ ಮಕ್ಕಳಿಗಾಗಿ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಮಕ್ಕಳಿಗಾಗಿ ಪ್ರಯತ್ನ ಮಾಡೋದು ಒಂದು ಪೂಜೆ ಅಂತ ಅನ್ನೋ ಭಾವನೆ ಇರಬೇಕು. ಬೇಕಾದಷ್ಟು ಕಾಲಗಳು ಕಳೀತು. ಯಾವ ಯಾವ ಸಾಧನೆಗಳನ್ನು ಮಕ್ಕಳಿಗಾಗಿ ತಾನು ಮಾಡಬೇಕೋ ತನ್ನ ಸೀಮೆಯಲ್ಲಿ ಇರಬಹುದಾದ ಎಲ್ಲ ಸಾಧನೆಗಳನ್ನು ಮಾಡಿಯಾಯಿತು. ಆದರೂ ಮಕ್ಕಳಾಗ್ತಾ ಇಲ್ಲ. ಸರ್ವಸೌಖ್ಯಪ್ರದೋ ನೃಣಃ. ನೋಡಿ, ಮಕ್ಕಳ ಬಗ್ಗೆ ಎಂಥ ಅಪರೂಪವಾದ ಮಾತುಗಳನ್ನು ಪುರಾಣಗಳು ನಮಗೆ ತಿಳಿಸ್ತದೆ. ಏಕಾದಶಿಯಂಥ ಮಹಿಮೆಯನ್ನು ತಿಳಿಸುವಾಗ ಮಕ್ಕಳ ಮಹಿಮೆಯನ್ನು ಹೇಳ್ತಾರೆ, ಸರ್ವಸೌಖ್ಯಪ್ರದೋ ನೃಣಃ. ಆ ಮಕ್ಕಳನ್ನು ಕೊಟ್ಟಿದ್ದಾನಲ್ಲ ದೇವರು. ನಾವಂತೇವೆ, ದೇವರೇನು ಕೊಟ್ಟಿದ್ದಾನೆ, ಇಷ್ಟೆಲ್ಲ ಪುಣ್ಯ ಮಾಡಿದ್ದೇವೆ ನಾವು. ಮಕ್ಕಳನ್ನು ಕೊಟ್ಟಿದ್ದಾನೆ, ಧಾರ್ಮಿಕರಾದ ಮಕ್ಕಳನ್ನು ಕೊಟ್ಟಿದ್ದಾನೆ, ಸಂಧ್ಯಾವಂದನೆ ಮಾಡುವ ಮಕ್ಕಳನ್ನು ಕೊಟ್ಟಿದ್ದಾನೆ, ಶಾಸ್ತ್ರ ಅಧ್ಯಯನ ಮಾಡುವ ಮಕ್ಕಳನ್ನು ಕೊಟ್ಟಿದ್ದಾನೆ, ಗುರುಗಳಿಗೆ ವಿನೀತರಾಗುವಂಥ ಮಕ್ಕಳನ್ನು ಕೊಟ್ಟಿದ್ದಾನೆ, ತಂದೆ ತಾಯಿಗಳಿಗೆ ವಿನೀತರಾಗುವಂಥ ಮಕ್ಕಳನ್ನು ಕೊಟ್ಟಿದ್ದಾನೆ. ಒಬ್ಬ ಗೃಹಸ್ಥರು ನನ್ನ ಮುಂದೆ ಬಂದು ತಮ್ಮ ದುಃಖವನ್ನು ಹೇಳ್ಕೊಂಡ್ರು. ನಮ್ಮ ಮಗ ಪಾಠಕ್ಕೆ ಹೋಗೋದಿಲ್ಲ, ಶಾಸ್ತ್ರ ಪಾಠಕ್ಕೆ ಹೋಗೋದಿಲ್ಲ ಅಂತ ಕೇಳಿದರು. ನಾನು ಕೇಳಿದೆ, ಮಗ ಮನೆಯಲ್ಲಿ ಸಂಧ್ಯಾವಂದನೆ ಮಾಡ್ತಾನೆ 3 ಹೊತ್ತು ಮಾಡ್ತಾನೆ, ತಪ್ಪೋದಿಲ್ಲ. ಆ ವಯಸ್ಸಿನಲ್ಲಿ ನಾವು ಮಾಡ್ತಾ ಇದ್ವಾ? ನೀವು ಅಂತ ನಾನು ಅನ್ನಲಿಲ್ಲ, ಯಾಕೆಂದರೆ ನಮ್ಮದು ಅಷ್ಟೇ ಹಣೆ ಬರಹ ಅಲ್ಲ. ಈಗ ನಮ್ಮ ಮಕ್ಕಳಿಗೆ ಏನು ವಯಸ್ಸಿದೆ, ಯಾವ ವಯಸ್ಸಿನಲ್ಲಿ ಮಕ್ಕಳು 3 ಹೊತ್ತು ಸಂಧ್ಯಾವಂದನೆಯಲ್ಲಿ ತೊಡಗಿದ್ದಾರೆ, ಆ ವಯಸ್ಸಿನಲ್ಲಿ ನಾವು ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ವಾ? ಇಲ್ಲ ಅಲ್ವಾ? ಹಾಗಾದರೆ ಆ ವಯಸ್ಸಿನಲ್ಲಿ ಸಂಧ್ಯಾವಂದನೆ ಮಾಡುವ ಮಕ್ಕಳು ನಮಗಿದ್ದಾರಲ್ಲ, ಸಂತೋಷ ಪಡಬೇಕು, ಸಂತೋಷ ಪಡೋಣ. ಆಯಿತು, ಪಾಠಕ್ಕೆ ಹೋಗ್ತಾ ಇಲ್ಲಲ್ಲ, ಇವತ್ತಿಲ್ಲ ನಾಳೆಗೆ ಹೋಗ್ತಾರೆ. ನೀವು ಚಿಂತೆ ಮಾಡೋದು ಯೋಗ್ಯವೇ.
ಇಲ್ಲ ಅಂತ ಅಲ್ಲ, ಸಂತೋಷವನ್ನು ಪಡಿ ಅಂತ ಹೇಳಿದೆ. ಹೌದು, ಧರ್ಮವನ್ನು ಮಾಡುವ ಮಕ್ಕಳನ್ನು ನೋಡಿದರೆ ಸಂತೋಷ ಪಡಬೇಕು, ಎಲ್ಲ ತರಹದ ಸುಖ ಆ ಮಕ್ಕಳಿಂದ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಅಂಥ ಮಕ್ಕಳಿಲ್ಲ, ರಾಜ್ಯದಿಂದಲೂ ಆ ಸುಖವಾಗೋದಿಲ್ಲ. ಏನು ಸಂಪಾದನೆ ಮಾಡಿದರೂ ಸುಖ ಇಲ್ಲ. ಎಲ್ಲ ಸುಖ ಮನುಷ್ಯನಿಗೆ ಸಿಗಬೇಕಾದರೆ ಮಕ್ಕಳಿಂದ. ಆದರೆ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಮಕ್ಕಳಾಗಲಿಲ್ಲ ಅಂತಾದರೆ ಹಾಗಾದರೆ ಗತಿ ಇಲ್ವಾ ಅವರಿಗೆ? ಆಚಾರ್ಯರು ಹೇಳ್ತಾರೆ, ಮಕ್ಕಳಿಲ್ಲದೇ ಇದ್ದರೂ ಕೂಡ ಸದ್ಗತಿಯನ್ನು ಸಂಪಾದನೆ ಮಾಡಬಹುದು, ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಮಾಡಿದರೂ ಮಕ್ಕಳಾಗದೇ ಇದ್ದರೆ ಅವರಿಗೂ ಸದ್ಗತಿ ಆಗ್ತದೆ ಅಂತ ಅನ್ನೋದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯಃ. ಬೇರೆ ವಿಷಯಗಳ ಕಡೆಗೆ ಬಹಳ ಹೋಗೋದು ಬೇಡ, ಇದೇ ವಿಷಯ ಇರಲಿ ಅಂತ ಅನ್ನೋದಕ್ಕಾಗಿ ಆ ವಿಷಯಗಳ ವಿವರಣೆಯನ್ನು ನಾನು ಮಾಡ್ತಾ ಇಲ್ಲ. ಮಕ್ಕಳಾಗಲಿಲ್ಲ, ವೃದ್ಧನಾಗಿದ್ದಾನೆ, ರಾಜ್ಯವನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಚಿಂತಾಕ್ರಾಂತನಾದ ರಾಜ ಎಲ್ಲ ಜನರನ್ನು ಕರೆದ. ಇನ್ನು ಮುಂದಿನ ಜವಾಬ್ದಾರಿ ಯಾರದ್ದು? ಮುಂದೆ ಯಾರು ರಾಜ ಆಗಬೇಕು? ತನ್ನ ನಂತರ ಒಬ್ಬ ರಾಜ ಬೇಕಲ್ಲ, ಆ ರಾಜನನ್ನು ತಾನು ಸಿದ್ಧಪಡಿಸಿ ಹೋಗಬೇಕು ಅಂತ ಅವನಿಗೆ ಆಲೋಚನೆ. ಹೊರತು ಆ ರಾಜನಿಗೆ ಒಬ್ಬ ವಶಿಷ್ಠನಂತಹ ವ್ಯಕ್ತಿಯನ್ನು ಅಥವಾ ಕಶ್ಯಪರಂತಹ ವ್ಯಕ್ತಿಯನ್ನು ನಾನು ಲೋಕಕ್ಕೆ ಕೊಟ್ಟು ಹೋಗಬೇಕು ಅಂತ ಅವನಿಗೆ ಅನಿಸ್ಲಿಲ್ಲ. ಯಾಕೆಂದರೆ ಅವನು ಕ್ಷತ್ರಿಯ. ಕ್ಷತ್ರಿಯನಾದ ನಾನು ಮತ್ತೊಬ್ಬ ರಾಜನನ್ನು ಮುಂದಿನ ಜನರಿಗೆ ಕೊಟ್ಟು ಹೋಗಬೇಕು, ಅದು ನನ್ನ ಕರ್ತವ್ಯ. ನನ್ನ ಮಗ ವಶಿಷ್ಠನಾಗಬೇಕು ಅಂತ ಬಯಸಲಿಲ್ಲ ರಾಜ, ಮಹೀಜಿತ್ ರಾಜ. ನನ್ನ ಮಗ ನನ್ನಂತೆ ಒಬ್ಬ ರಾಜನಾಗಬೇಕು, ಆ ರಾಜ ಜನರಿಗೆ ಉಪಕಾರಕನಾಗಬೇಕು. ಇಲ್ಲೇ ಹೋದರೆ ವಶಿಷ್ಠ ಆದರೆ ಮಹೀಜಿತ್ ಎಲ್ಲಿ? ಆಮೇಲೆ ರಾಜ್ಯವನ್ನು ಆಳುವವರು ಯಾರ ಮೇಲೆ? ಕ್ಷತ್ರಿಯ. ಒಬ್ಬ ಕ್ಷತ್ರಿಯ ನನಗೆ ಮಗನಾಗುವವನು ಬ್ರಾಹ್ಮಣನಾಗಬೇಕು ಅಂತ ಆಲೋಚನೆ ಮಾಡಿದರೆ ಮುಂದೆ ಪಾಲನೆ ಮಾಡೋರು ಯಾರು? ಆದ್ದರಿಂದಾಗಿ ರಾಜ್ಯವನ್ನಾಳುವ ಒಬ್ಬ ಮಗ ಬೇಕು ಅಂತ ತಾನು ಅಪೇಕ್ಷೆ ಮಾಡಿದ್ದ, ಮಕ್ಕಳಾಗಲಿಲ್ಲ, ಜನರನ್ನು ಕರೀತಾನೆ, ವೃದ್ಧನಾದ. ಹೀಗಾಗಿ ಆ ಜವಾಬ್ದಾರಿಯನ್ನು ಒಪ್ಪಿಸೋದಕ್ಕಾಗಿ ಎಲ್ಲ ಜನರನ್ನು ಕರೆದು ಆ ಜನರಿಗೆ ಕೆಲವು ಮಾತುಗಳನ್ನು ಹೇಳ್ತಾನೆ. ನಾನು ಈ ಜನ್ಮದಲ್ಲಿ ಯಾವ ಪಾಪ ಮಾಡಿಲ್ಲ ಅಂತ ಹೇಳ್ತಾನೆ. ಎಂಥ ಮಹಾರಾಜ ನೋಡಿ! ಆ ಹೆಸರನ್ನು ನಾವು ಕೇಳಿದರಿಂದಲೇ ಪರಮ ಪುಣ್ಯ. ಮಹೀಜಿತ್, ಮಹೀಜಿತ್, ಮಹೀಜಿತ್. ಇಂಥ ರಾಜರ ಆ ನಾಮಗಳನ್ನು ಶ್ರವಣ ಮಾಡಿದರೇನೇ ಪುಣ್ಯ ಅಂತ ಅಂದರೆ, ಇಂಥ ಅನಂತ ರಾಜರ ನೇಮನ ಮಾಡುವ ಆ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಎಂಥ ಪುಣ್ಯ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಅವಶ್ಯವಾಗಿ ನಾವು ಸ್ಮರಣೆ ಮಾಡಿಕೊಳ್ಳಬೇಕು. ಜನರ ಮಧ್ಯದಲ್ಲಿ ಹೇಳ್ತಾನಂತೆ, ಮಕ್ಕಳಾಗಬಾರದು, ಮಕ್ಕಳಾಗದೇ ಇರೋದಕ್ಕೆ ಏನು ಪಾಪ ಮಾಡಬೇಕಲ್ಲ, ಅಂಥ ಪಾಪವನ್ನು ನಾನಂತೂ ಈ ಜನ್ಮದಲ್ಲಿ ಮಾಡಿಲ್ಲ. ಯಾವ ಯಾವ ಪಾಪ ನಾನು ಮಾಡಿಲ್ಲ ಅಂತ ಕೆಲವು ಲಿಸ್ಟನ್ನು ಹೇಳ್ತಾನೆ. ಅದಕ್ಕಾಗಿಯೇ ನಾನು ವಿಸ್ತಾರ ಮಾಡಬೇಕು ಅಂತ ನಾನು ಹೇಳಿದೆ. ಕೇವಲ ಕಥೆಯನ್ನು ಹೇಳಬಹುದು, ಆದರೆ ಈ ಮಾತುಗಳು ದೂರವಾಗಿ ಬಿಡುತ್ತದೆ. ಆದ್ದರಿಂದಾಗಿ ಆ ರಾಜ ಎಂಥ ದೊಡ್ಡ ರಾಜನಾಗಿದ್ದ, ಆ ರಾಜನ ಮಹಿಮೆ ಎಂಥದ್ದಾಗಿತ್ತು ತಿಳಿಯಬೇಕಾದರೆ ಇವುಗಳನ್ನೆಲ್ಲ ತಿಳಿಯೋದ ಅವಶ್ಯಕತೆ ಇದೆ. ಅನ್ಯಾಯದಿಂದ ಹಣವನ್ನು ಗಳಿಸಿ ನಾನು ಕೋಶವನ್ನು ಬೆಳೆಸಲಿಲ್ಲ. ಎಂಥ ದೊಡ್ಡ ಮಾತಲ್ವೇ ರಾಜ ಆಡುವ ಮಾತು. ಹೌದು, ಹಣದಿಂದ ಜನರಿಗೆ ಸುಖವಾಗಬೇಕು, ಜನರಿಗಾಗಿ ಹಣ ಸಂಪಾದನೆ ಮಾಡಬೇಕು. ನಿಮಗಾಗಿ ಹಣ, ನಾನು ಕೋಶದಲ್ಲಿ ಇಟ್ಟ ಹಣ ನನ್ನ ಮುಂದಿನ ಮಕ್ಕಳಿಗಾಗಿ ಅಲ್ಲ, ಆ ಹಣ ಸಕಾಲದಲ್ಲಿ ನಿಮಗೆ ದೊರೆಯಬೇಕು ಅಂತ ಅನ್ನೋದಕ್ಕಾಗಿ, ಆಪತ್ಕಾಲದಲ್ಲಿ ನಿಮಗೆ ಅದರ ಉಪಯೋಗವಾಗಬೇಕು ಅಂತ ಅನ್ನೋದಕ್ಕಾಗಿ ಕೋಶದಲ್ಲಿ ಹಣ, ಕೋಶವನ್ನು ನಾನು ತುಂಬಿಸಿದ್ದು. ಆದರೆ ನನ್ನ ಕೋಶದಲ್ಲಿ ಹಣ ತುಂಬಿಸಿಟ್ಟಿದ್ದೇನೆ, ಅದು ಯಾಕೆ? ನಿಮಗೆ ಸುಖವಾಗೋದಕ್ಕಾಗಿ. ಆದರೆ ಒಂದು ಪರಮಾಣು, ಒಂದು ಕವಡಿ, ನಾವು ಕವಡಿ ಅಂತ ಕರಿತೇವೆ, ಒಂದು ಕವಡಿಯೂ ಕೂಡ ಅನ್ಯಾಯದಿಂದ ಗಳಿಸಿದ್ದು ನನ್ನ ಕೋಶದಲ್ಲಿ ಇಲ್ಲ. ಜನರಿಗೆ ಏನು ಸಂತೋಷ ಆಗಿರಬೇಕಲ್ಲ, ಎಂಥ ಧಾರ್ಮಿಕರಾದ ಜನರಿರಬೇಕಲ್ಲ. ನೋಡ್ರಿ, ಮಕ್ಕಳಿಗಾಗಿ ಎಂಥ ಹಣವನ್ನು ಕೂಡಿಡಬೇಕು, ಮಕ್ಕಳಿಗಾಗಿ ಎಂಥ ಹಣ ಕೂಡಿಡಬೇಕು. ಹೆಮ್ಮೆ ಇದೆಯಾ ನಮಗೆ? ಹೆಮ್ಮೆ ಪಡ್ತೇವೆ ಅಂತಂದರೆ ನಾವು ದೊಡ್ಡವರು ನಿಶ್ಚಿತವಾಗಿ. ನನ್ನ ಮಗನಿಗಾಗಿ ಅನ್ಯಾಯದಿಂದ ಸಂಪಾದನೆ ಮಾಡಿದ ಒಂದು ಕವಡಿಯನ್ನು ನಾನು ಬ್ಯಾಂಕಲ್ಲಿ ಹಾಕಿಲ್ಲ ಅಂತ ಧೈರ್ಯದಿಂದ ನಾನು ಹೇಳೋದಾದರೆ ಹೇಳಬೇಕು. ಅದು ನಿಜವಾದ ಧೈರ್ಯ, ಅದು ನಿಜವಾದ ದೊಡ್ಡ ಸ್ಥಿತಿ. ಅವನು ರಾಜ, ಅವನು ಯಜಮಾನ. ಅನ್ಯಾಯದಿಂದ ನಾನು ಮಕ್ಕಳಿಗಾಗಿ ಅಂತ ಕೂಡಿಟ್ರೆ ಆ ಹಣದಿಂದ ಅವರಿಗೆ ತೊಂದರೆಯಾದೀತು, ತೊಂದರೆಯಾಗ್ತದೆ. ಬೇಡ, ಆ ಹಣ ಬೇಡ. ಸಂಪಾದನೆ ಮಾಡಿದರೆ ಬೇಕಾದರೆ ನಾನು ಅನುಭವಿಸೋಣ, ನಾನು ಹಾಳಾಗಿ ಹೋಗೋಣ. ಆದರೆ ನನ್ನ ಮಗ ಮಾತ್ರ ದುಃಖ ಪಡಬಾರದು. ನಾನು ಗಳಿಸಿದ ಹಣದಿಂದ ನನ್ನ ಮಗ ದುಃಖ ಪಡಬಾರದು. ಏನು ರಾಜನ ಅತ್ಯದ್ಭುತವಾದ ಆ ಚರಿತ್ರೆ, ಏನು ಭಾವನೆ ರಾಜನದ್ದು. ಅನ್ಯಾಯೋಪಾರ್ಜಿತಂ ವಿತ್ತಂ ಕ್ಷಿಪ್ತಂ ಕೋಶೇ ಮಯಾ ನಹಿ.
ಏನು ಧೈರ್ಯ ಬೇಕಲ್ಲ ಈ ಮಾತುಗಳನ್ನು ಹೇಳಲಿಕ್ಕೆ. ಎಂಥ ಧೈರ್ಯವನ್ನು ರಾಜ ನಮಗೆ ಕಲಿಸ್ತಾನಲ್ಲ, ಎಂಥ ಆದರ್ಶವನ್ನು ಕಲಿಸ್ತಾರಲ್ಲ ರಾಜನ ಮಹಾನುಭಾವರು. ನಮಗೆ ಬಹಳ ವಿವರಣೆ ಮಾಡಬೇಕು, ಆದರೆ ಮುಂದೆ ಹೋಗಬೇಕಾಗಿದೆ. ಬ್ರಹ್ಮಸ್ವಂ ದೇವದ್ರವಿಡಂ ನ ಗೃಹೀತಂ ಮಯ ಕ್ವಚಿತ. ಒಬ್ಬ ಬ್ರಾಹ್ಮಣನ ಕವಡಿ ನಾನು ಕೋಶದಲ್ಲಿಟ್ಟಿಲ್ಲ. ಬ್ರಾಹ್ಮಣನಿಗೆ ಸಲ್ಲುವ ಧನ ಅದನ್ನು ನಾನು ಅಪಹಾರ ಮಾಡಿಲ್ಲ. ಬ್ರಹ್ಮಸ್ವಾಪಹಾರ ನಾನು ಮಾಡಿಲ್ಲ, ಅದು ನನ್ನ ಕೋಶದಲ್ಲಿ ಇಲ್ಲ. ನಿಮಗಾಗಿ ಎಂಥ ಐಶ್ವರ್ಯವನ್ನು ನಾನು ಕೂಡಿಟ್ಟಿದ್ದೇನೆ ಹೇಳ್ತಾ ಇದ್ದಾನೆ. ಬ್ರಹ್ಮಸ್ವಹರಣವನ್ನು ಮಾಡಿಲ್ಲ, ದೇವದ್ರವಿಣವನ್ನು ಹರಣೆ ಮಾಡಿಲ್ಲ. ದೇವರಿಗಾಗಿ ಇಂಥ ಯಾವ ಹಣ ಮೀಸಲಾಗಿದೆ. ಇವತ್ತು ನಾವು ದೇವಾಲಯಗಳಿಗೆ ಹೋಗಿ ಹುಂಡಿಯಲ್ಲಿ ಹಣವನ್ನು ಹಾಕ್ತೇವೆ. ಎಲ್ಲಿಗೆ ಹೋಗ್ತಾ ಇದೆ ದೇವದ್ರವಿಣ? ಯಾರು ಅನುಭವಿಸ್ತಾ ಇದ್ದಾರೆ? ದೇವದ್ರವಿಣ ಯಾರಿಗೆ ಸೇರಬೇಕು? ಅದರ ವಿನಿಯೋಗ ಹೇಗಾಗ್ತಾ ಇದೆ? ದೇವಾಲಯವನ್ನಿಟ್ಟುಕೊಂಡವರು ಬಹಳ ಜಾಗರೂಕರಾಗಿರ್ಬೇಕು, ಬಹಳ ಜಾಗರೂಕರಾಗಿರ್ಬೇಕು. ರಾಮಾಯಣದ ಕಥೆಯನ್ನು ಕೇಳಿದ್ದೇವೆ ನಾವು, ನಾಯಿಯ ಕಥೆಯನ್ನು. ಮತ್ತೆ ಅಲ್ಲಿಗೆ ಹೋಗೋದು ಬೇಡ ನಾವು, ಆದರೆ ಎಚ್ಚರಿಕೆಯಿಂದ ಮಾತ್ರ ಇದು ದೇವರ ಹಣ, ಇದು ದೇವರಿಗಾಗಿ ಕೊಟ್ಟದ್ದು. ನಮ್ಮ ಮನೆಯಲ್ಲಿಯೂ ಕೂಡ ಕೆಲವರು ಬರ್ತಾರೆ, ದೇವರ ದೀಪಕ್ಕೆ ಹಣವನ್ನು ಕೊಟ್ಟು ಹೋಗ್ತಾರೆ, ದೇವರ ದೀಪಕ್ಕೆ ಎಣ್ಣೆ ಉಪಯೋಗಿಸಿ ಅಂತ ಎಣ್ಣೆಯನ್ನು ಕೊಟ್ಟು ಹೋಗ್ತಾರೆ. ದೇವರಿಗಾಗಿ ಮಾತ್ರ ಅದನ್ನು ಬಳಸಬೇಕು, ದೇವರಿಗಾಗಿ ಮಾತ್ರ ಅದರ ಬಳಕೆಯಾಗಬೇಕು. ಹೆಮ್ಮೆ ಅನ್ನಿಸ್ತದೆ. ನಮ್ಮ ಗುರುಗಳು ಪರಮಪೂಜ್ಯರಾದ, ಹೆಸರು ಉಚ್ಚಾರಣೆ ಮಾಡಬಾರದು ಗುರುಗಳದ್ದು, ಆದರೂ ನಾಮಸ್ಮರಣೆ ಪಾಪಹರಣ ಅಂತ ಅನ್ನೋದಕ್ಕಾಗಿ ಉಚ್ಚಾರಣೆ ಮಾಡ್ತೇನೆ. ಪರಮಪೂಜ್ಯರಾದ ನಮ್ಮ ಗುರುಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 100 ಬಾರಿ ಈ ವಿಷಯವನ್ನು ಹೇಳಿದ್ದು ಉಂಟು. ನಾವೇನಾದರೂ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡಬೇಕು ಅಂತ ಕೊಟ್ಟರೆ, ಅದರಲ್ಲಿ ಉಳಿದರೆ ಇಲ್ಲಿ ಸ್ವಾಮಿ ಅಂತ ಅಂದರೆ ಅದನ್ನು ಬ್ರಾಹ್ಮಣರು ಯಾರಾದರೂ ಕಾಣಿಸಿದರೆ ಕೊಟ್ಟು ಮುಗಿಸಿಬಿಡ್ತಾರೆ. ಅದನ್ನು ಇವರಿಗೆ ತಲುಪಿಸಬೇಕು ಅಂತಾದರೆ ಅವರು ದೊರೆಯುವ ತನಕ ಅದನ್ನು ಸಂರಕ್ಷಣೆ ಮಾಡಿ ಆ ಬ್ರಾಹ್ಮಣರು ಸಿಕ್ಕಾಗ ಅದನ್ನು ಕೊಟ್ಟು ಅದನ್ನು ಮುಗಿಸಿಬಿಡ್ತಾರೆ. ಯಾವುದಕ್ಕೆ ಹಣ ಅದಕ್ಕೆ ಬಳಸಬೇಕು ಅಂತ 100 ಬಾರಿ ನಮಗೆ ಹೇಳಿದ್ದಾರೆ. ಆ ರೀತಿಯಾಗಿ ಅವರು ತೋರಿಸಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಪುರಾಣದಲ್ಲಿ ಹೇಳ್ತಾರೆ, ದೇವರ ಹಣ ದೇವರಿಗಾಗಿ, ಅದು ನಮಗಾಗಿ ಅಲ್ಲ, ನಮಗಾಗಿ ಅಲ್ಲ. ನಾವು ಬೆಂಗಳೂರಿನ ಮಹಾಜನರೆಲ್ಲ ದೀಪಕ್ಕಾಗಿ ಸ್ವರ್ಣವನ್ನು ದಾನ ಮಾಡಿದ್ದೀವಿ. ಆ ದೀಪಗಳನ್ನು ರಾಮದೇವರ ಮುಂದೆ ಆ ದೀಪಗಳನ್ನು ಸಮರ್ಪಣೆ ಮಾಡಿ ಎಷ್ಟು ಪುಣ್ಯವನ್ನು ನಮಗೆ ಕೊಟ್ಟರು. ದೀಪಕ್ಕೆ ಅದನ್ನು ವಿನಿಯೋಗಿಸಿದರು. ಅಯೋಧ್ಯ ಕ್ಷೇತ್ರಕ್ಕೆ ಅಂತ ಹಣವನ್ನು ಕೊಡ್ತೇವೆ, ಅಯೋಧ್ಯಕ್ಕೆ ಉಪಯೋಗಿಸ್ತಾರೆ. ತಿರುಪತಿಯಲ್ಲಿ ಅನ್ನದಾನಕ್ಕೆ ವಿನಿಯೋಗವಾಗ್ತದೆ. ಅದು ಯಾವ ಹಣ ಯಾವುದಕ್ಕೆ ವಿನಿಯೋಗ ಅದಕ್ಕೆ ಅದರ ವಿನಿಯೋಗ ಆಗಬೇಕು. ದೇವರ ಹಣವನ್ನು ನಾನು ಹುಂಡಿಯಲ್ಲಿ, ದೇವರ ಹಣವನ್ನು ಕೋಶದಲ್ಲಿ ನಾನು ಇಟ್ಟಿಲ್ಲ. ಸುತವತ್ ಪಾಲಿತೋ ಲೋಕೆ ಧರ್ಮೇಣ ವಿಜಿತಾಮಹಿ. ನಿಮ್ಮನ್ನೆಲ್ಲ ಮಕ್ಕಳಂತೆ ನಾನು ಪಾಲನೆ ಮಾಡಿದ್ದೇನೆ. ನಾನು ಸುಳ್ಳು ಹೇಳಿದರೆ ನೀವು ಯಾರಾದರೂ ಎದ್ದು ನಿಂತು ಹೇಳಬಹುದು, ಎದ್ದು ನಿಂತು ಹೇಳಬಹುದು. ಜನರನ್ನು ಕರೆದು ಜನರ ಜೊತೆಗೆ ಮಾತಾಡ್ತಾ ಇದ್ದಾನೆ. ನೋಡ್ರಿ, ಇವತ್ತು ರಾಜರು ಜನರಿಗೆ, ರಾಜ ಇರೋದೇ ಜನರಿಗಾಗಿ. ಇಳಿ ವಯಸ್ಸಿನಲ್ಲಿ ಜನರನ್ನು ಕರೆದು ಹೇಳ್ತಾನೆ, ಮಕ್ಕಳಂತೆ ನಿಮ್ಮನ್ನು ಪಾಲನೆ ಮಾಡಿದ್ದೇನೆ, ನಾನು ಭೂಮಿಯನ್ನು ಗೆದ್ದಿದ್ದೇನೆ. ವಿಜಿತಾ ಮಹಿ. ನೋಡ್ರಿ, ಅವನು ಮಹೀಜಿತ್ ಯಾಕೆ ಅಂದರೆ ತಾನೇ ಹೇಳಿಕೊಳ್ತಾನೆ, ಮಹಿಯನ್ನು ನಾನು ಮಹಿ ವಿಜಯವನ್ನು ಪಡೆದಿದ್ದೇನೆ, ಮಹಿಯನ್ನು ಗೆದ್ದಿದ್ದೇನೆ. ಹೇಗೆ? ಧರ್ಮದಿಂದ ನಾನು ರಾಜ್ಯವನ್ನು ಗೆದ್ದಿದ್ದೇನೆ. ಅದು ನಿಜವಾದ ಗೆಲುವು. ಧರ್ಮದಿಂದ ಬಂದ ಗೆಲುವು ಅದು ನಿಜವಾದ ಗೆಲುವು. ಅನ್ಯಾಯ ಮಾಡಿ ಗೆದ್ದರೆ ಅದು ನಿಜವಾದ ಗೆಲುವಲ್ಲ. ಅಣ್ಣ ತಮ್ಮಂದಿರು ಜಗಳ ಆಡ್ತಾ ಇರ್ತಾರೆ, ಇದು ನನ್ನ ಜಾಗ, ಇದು ನನ್ನ ಜಾಗ ಅಂತ. ಅದು ಯಾರ ಸ್ಥಳ ಅಂತ ಇಬ್ಬರಿಗೂ ಗೊತ್ತಿರ್ತದೆ. ಆದರೂ ಇದು ನನ್ನ ಸ್ಥಳ ಅಲ್ಲ ಅಂತಾದರೂ ಕೂಡ ಅದರ ಬಗ್ಗೆ ಜಗಳ ಆಡ್ತಾ ಇರ್ತಾರೆ. ಹಣವನ್ನು ಕೊಟ್ಟೋ ಏನೇನೋ ಮಾಡಿ ಯಾರ ಸ್ಥಳ ಅಲ್ಲ ಅವನ ಸ್ಥಳವನ್ನು ಗೆದ್ದು ಬಿಡ್ತಾನೆ, ಬೀಗ್ತಾನೆ, ನಾನು ಗೆದ್ದೆ ಅಂತಾನೆ. ಜೊತೆಗೆ ಸತ್ಯಮೇವ ಜರತೆ ಅಂತ ಅಂತಾರೆ. ಅದು ಗೆಲುವ ನಿಜವಾಗಿ? ರಾಜ ಹೇಳ್ತಾನೆ, ಅಲ್ಲ, ಧರ್ಮದಿಂದ ನಾನು ರಾಜ್ಯವನ್ನು ಗೆದ್ದಿದ್ದೇನೆ, ದುಷ್ಟರನ್ನು ನಿಗ್ರಹ ಮಾಡಿದ್ದೇನೆ. ದಂಡೋ ಬಂಧು ಪುತ್ರೋಪಮೇಶ್ವಪಿ. ನನ್ನ ಬಂಧುಗಳು ಅಂತ ನಾನು ನೋಡಲಿಲ್ಲ. ಪುತ್ರೋಪಮೇಶು, ನನ್ನ ಮಕ್ಕಳಂತೆ ಇರುವವರೂ ತಪ್ಪು ಮಾಡಿದಾಗ ನಾನು ಅವರನ್ನು ಶಿಕ್ಷಣೆ ಮಾಡಿದ್ದೇನೆ, ಸಜ್ಜನರನ್ನು ಸಂರಕ್ಷಣೆ ಮಾಡಿದ್ದೇನೆ. ನಾನು ಧರ್ಮದಿಂದ ರಾಜ್ಯವನ್ನು ಆಳಿದ್ದೇನೆ. ಆದರೆ ನನಗೆ ಮಕ್ಕಳು ಮಾತ್ರ ಆಗಿಲ್ಲ. ಯಾಕೆ ಆಗಿಲ್ಲ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ನೀವು ವಿಚಾರಿಸಿ ಅಂತ ಹೇಳಿದ. ನನಗೆ ಮಕ್ಕಳು ಯಾಕೆ ಆಗಿಲ್ಲ, ಯಾವ ತಪ್ಪಿನಿಂದ ನನಗೆ ಮಕ್ಕಳಾಗಿಲ್ಲ, ನನಗೆ ಆಲೋಚನೆ ಮಾಡಲಿಕ್ಕಾಗ್ತಾ ಇಲ್ಲ, ಅದರ ಬಗ್ಗೆ ನೀವು ವಿಚಾರ ಮಾಡಿ ಅಂತ ಜನರಿಗೆಲ್ಲ ಹೇಳ್ತಾನೆ. ಎಂಥ ರಾಜ ನೋಡಿ, ಜನರಿಗೆ ತನ್ನ ಆ ಬಾಧ್ಯತೆಯನ್ನು, ತನ್ನ ಜವಾಬ್ದಾರಿಯನ್ನು ಜನರಿಗೆ ಒಪ್ಪಿಸಿದ ಮೇಲೆ ಜನರೆಲ್ಲ ಒಂದು ಚರ್ಚೆಯನ್ನು ಮಾಡಿದರು. ಏನು ಮಾಡೋಣ ಈಗ,
ಈ ರಾಜ ಬೇಕು, ಈ ರಾಜನ ಮಗನೇ ನಮ್ಮ ಮುಂದಿನ ಮಕ್ಕಳಿಗೆ ರಾಜನಾಗಬೇಕು. ಎಂಥ ರಾಜ, ಎಂಥ ಸಮರ್ಥ, ಎಂಥ ಪುಣ್ಯಾತ್ಮ, ಎಂಥ ಧರ್ಮಿಷ್ಠ. ಇವನಿಗೆ ಇಲ್ಲಿಯವರೆಗೆ ಅವನವರೆಗೆ ಮಾತ್ರ ಇದು ನಿಲ್ಲಬಾರದು, ಈ ವಂಶ ನಿಲ್ಲಬಾರದು, ನಮ್ಮ ರಾಜನಿಗೂ ಮಕ್ಕಳಾಗಬೇಕು ಅಂತ ಎಲ್ಲರೂ ಸೇರಿ ವಿಚಾರ ಮಾಡ್ತಾರೆ. ಮಂತ್ರಿಗಳು, ಪ್ರಜರು ಎಲ್ಲರೂ ವಿಚಾರ ಮಾಡ್ತಾರೆ. ಕೆಲವರು ಮಾತ್ರ ರಾಜನ ಜೊತೆಗೆ ಇದ್ದು ರಾಜನಿಗೆ ಬೇಕು ಅನ್ನೋದಕ್ಕೆ ಕೆಲವರು ಮಾತ್ರ ಇದ್ದು, ರಾಜ್ಯದಲ್ಲಿರಬೇಕಾದವರು ಮಾತ್ರ ಇದ್ದು, ಉಳಿದ ಎಲ್ಲ ಜನರು ಕಾಡಿಗೆ ಹೋದರು. ಯಾಕೆ? ತಪಸ್ಸು ಮಾಡಬೇಕು. ರಾಜನಿಗೆ ಮಕ್ಕಳಾಗಬೇಕು, ನಾವು ತಪಸ್ಸು ಮಾಡಬೇಕು. ನೋಡಿ, ಜನರನ್ನು ಮಕ್ಕಳಂತೆ ಪಾಲನೆ ಮಾಡಿದರೆ ಜನರು ರಾಜನ ಮೇಲೆ ಯಾವ ಪ್ರೀತಿಯನ್ನು ಮಾಡ್ತಾರೆ. ತಮಗಾಗಿ ಅಲ್ಲ, ಮಕ್ಕಳಾಗಬೇಕು, ನನಗೆ ಮಕ್ಕಳಾಗಬೇಕು ಅಂತ ಹೋಗಲಿಲ್ಲ, ನಮ್ಮ ಒಡೆಯನಿಗೆ, ನಮ್ಮ ರಾಜನಿಗೆ ಮಕ್ಕಳಾಗಬೇಕು, ಏನು ತಪ್ಪಿದೆ ತಿಳಿಬೇಕು ಅಂತ ಹೇಳಿ ಕಾಡಿಗೆ ಹೋಗ್ತಾರೆ. ಅಲ್ಲಲ್ಲಿ ಅಲೆದಾಡ್ತಾರೆ. ಆಯಾ ಆಶ್ರಮಗಳಿಗೆ ಹೋಗ್ತಾರೆ. ಕೊನೆಗೆ ಒಂದು ಆಶ್ರಮ ಅವರಿಗೆ ಸಿಕ್ಕಿದೆ. ಆ ಆಶ್ರಮದಲ್ಲಿ ಒಬ್ಬ ಮಹಾನುಭಾವರು, ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಆಹಾರ ಇಲ್ಲ, ಮನಸ್ಸನ್ನು ಗೆದ್ದಿದ್ದಾನೆ. ಸಿಟ್ಟನ್ನು ಗೆದ್ದ ಮಹಾನುಭಾವ ಅವನು ಲೋಮಶ ಅಂತ. ಧರ್ಮ ತತ್ವಜ್ಞಾನಿ, ಸರ್ವಶಾಸ್ತ್ರ ವಿಶಾರದ, ದೀರ್ಘಾಯುಷ್ಕ ಮಹಾನುಭಾವ ಅಂಥವರ ಹತ್ರ ಹೋಗ್ತಾರೆ. ಅವನಿಗೆ ಲೋಮಶ ಅಂತ ಹೆಸರಿಯಾಗಿ ಗೊತ್ತಾ? ಎಂತೆಂಥವರಿದ್ದಾರೆ ನೋಡಿ ಋಷಿಗಳು, ಮುನಿಗಳು. ಆ ಮಹಾನುಭಾವರ ನಾಮಸ್ಮರಣೆಯಾಗ್ತಾ ಇದೆ. ಏಕಾದಶಿ ದಿವಸ ಆನಂದ ಅನುಭವಿಸ್ಬೇಕು. ಲೋಮಶ, ಲೋಮ ಅಂದರೆ ನಮಗೆ ಗೊತ್ತಲ್ಲ, ಕೂದಲುಗಳು. ಅವನ ಒಂದು ಕೂದಲು ಒಂದೊಂದು ಕಲ್ಪಕ್ಕೆ ಒಂದು ಕೂದಲು ಬೀಳಬೇಕಂತೆ. ಬಾಚಿಣಿಕೆಯನ್ನು ತೆಗೆದುಕೊಂಡು ಕೂದಲನ್ನು ಬಾಚಿಕೊಂಡ್ರೆ ಎಷ್ಟು ಕೂದಲು ಬರ್ತದೆ? ಎಣಿಸ್ಲಿಕ್ಕೆ ಸಾಧ್ಯವಿದೆಯಾ ನಮಗೆ? ಒಂದು ಸಲ ಎಣಿಸಿ ನೋಡೋಣ. ಒಂದು ಸಲ ಬಾಚಿದರೆ ಅಷ್ಟು ಕೂದಲುಗಳು ಹೊರಗೆ ಬರ್ತವೆ. ಆದರೆ ಲೋಮಶ ಎಂಥ ಸಮರ್ಥ ನೋಡಿ, ಭಗವಂತನ ಜ್ಞಾನಕ್ಕೆ, ಅಪರೋಕ್ಷ ಜ್ಞಾನಕ್ಕೆ ಇರುವ ಸಾಮರ್ಥ್ಯ ನೋಡಿ. ಅವನ ಒಂದು ಕೂದಲು ಕೆಳಗೆ ಬೀಳಬೇಕಾದ್ರೆ ಒಂದು ಕಲ್ಪ ಕಳಿಬೇಕಂತೆ. ಅಂಥ ಮಹಾನುಭಾವ, ಅಂಥ ದೀರ್ಘಾಯುಷ್ಯವನ್ನು ಪಡೆದ ಮಹಾನುಭಾವ. ಆಯುಷ್ಯವನ್ನು ಯಾವುದಕ್ಕೆ ಉಪಯೋಗಿಸಿದ? ದೇವರ ಧ್ಯಾನ, ನಿರಂತರ ಪರಬ್ರಹ್ಮ ಚಿಂತನೆಗಾಗಿ ಉಪಯೋಗಿಸಿದ ಮಹಾನುಭಾವ. ತ್ರಿಕಾಲಜ್ಞ ಮಹಾಮುನಿ ನೋಡ್ತಾರೆ, ಸಂತೋಷವಾಗ್ತದೆ. ಅವರ ಸನ್ನಿಧಾನಕ್ಕೆ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ. ಶಾಸ್ತ್ರೋಕ್ತ ಪ್ರಕಾರವಾಗಿ ವಿನಯದಿಂದ ಕೈ ಜೋಡಿಸಿ ನಿಲ್ತಾರೆ. ಊಚುಶ್ಚೈವ ಪರಸ್ಪರಂ ಮಾತನಾಡಿಕೊಳ್ತಾರೆ ಎಲ್ಲರೂ. ಅಸ್ಮದ್ಭಾಗ್ಯವಶಾದೇವ ಪ್ರಾಪ್ತೋಯಂ ಮುನಿಸತ್ತಮಃ. ಅವರು ಮೊದಲಿಗೆ ಮಾತಾಡಿಕೊಳ್ತಾರಂತೆ ಪರಸ್ಪರವಾಗಿ. ಬಂದ ಜನರೆಲ್ಲ ಲೋಮಶ ಮುನಿಗಳನ್ನು ನೋಡಿ, ಅವರ ತೇಜಸ್ಸನ್ನು ಕಂಡು, ಅವರ ಸಜ್ಜನಿಕೆಯನ್ನು ಗಮನಿಸಿ ಪರಸ್ಪರ ಮಾತನಾಡಿಕೊಳ್ತಾರಂತ. ನಮ್ಮ ಭಾಗ್ಯದಿಂದ ಇವರ ದರ್ಶನ ಆಯ್ತಲ್ಲ, ನಾವು ಭಾಗ್ಯನಗರಕ್ಕೆ ಹೋಗ್ತೇವೆ. ಭಾಗ್ಯನಗರದಲ್ಲಿ ಇದ್ದ ಜನರ ಸೌಭಾಗ್ಯ, ಪೂಜೆಯನ್ನು ನೋಡ್ತಾ ಇದ್ದರೆ, ಪ್ರವಚನವನ್ನು ಕೇಳಿದರೆ ಪರಸ್ಪರ ಬೇರೆ ಯಾವುದಕ್ಕೂ ಹೋಗೋದು ಬೇಡ, ಬೇರೆ ಯಾವುದಕ್ಕೂ ಹೋಗೋದು ಬೇಡ. ದಾಸರು ಹೇಳ್ತಾರಲ್ಲ, ನಿನ್ನ ಭಕುತರ ದರ್ಶನಕ್ಕೆ ನಾನು ಬಂದೆ ಅಂತ. ಹಾಗೆ ಪರಮಪೂಜ್ಯರಾದ ಸತ್ಯಾತ್ಮತೀರ್ಥರು ಪ್ರವಚನ ಹೇಳಿದ ಮೇಲೆ ಜನ ಏನು ಮಾತಾಡಿಕೊಳ್ತಾರೆ ಕೇಳೋದಕ್ಕಾಗಿ ಹೋಗೋಣ, ಅವರ ಪ್ರವಚನವನ್ನು ಕೇಳೋಣ. ಆದರೆ ಈ ತರಹದ ಅವ್ರ ಜನ ಏನು ಮಾತಾಡಿಕೊಳ್ತಾರೆ, ಎಂಥ ಸೌಭಾಗ್ಯವನ್ನು ಅನುಭವಿಸ್ತಾರೆ ಜನ. ನಮ್ಮ ಭಾಗ್ಯ ಅಲ್ವಾ ಇದು, ದೇವರ ದರ್ಶನವನ್ನು ಮಾಡೋದು. ಇವರ ದರ್ಶನ ಆದದ್ದು ಅಸ್ಮದ್ ಭಾಗ್ಯವಶಾದೇವ ಪ್ರಾಪ್ತೋಯಂ ಮುನಿಸತ್ತಮಃ. ಮಹಾನುಭಾವರ ದರ್ಶನ ಆದರೆ, ಗುರುಗಳ ದರ್ಶನ ಆದರೆ ನಾವು ಮಾತಾಡಿಕೊಳ್ಳಬೇಕಂತೆ. ನಮ್ಮ ಭಾಗ್ಯ ಇತ್ತಲ್ವಾ ಇವತ್ತು ಅನ್ನೋದಕ್ಕಾಗಿ ಗುರುಗಳ ದರ್ಶನ ಇವತ್ತು ನಮಗಾಗಿದೆ. ಪರಸ್ಪರ ಮಾತನಾಡಿಕೊಳ್ಳಬೇಕು. ಗುರುಗಳ ಬಗ್ಗೆ, ಮಹಾನುಭಾವರ ಬಗ್ಗೆ ಮಾತನಾಡಿಕೊಳ್ತಾ ಇದ್ದಾರಂತೆ, ಗುಸು ಮಾತನಾಡಿಕೊಳ್ತಾ ಇದ್ದಾರೆ. ಲೋಮಶ್ವರಿಗಳು ನೋಡ್ತಾರೆ, ಆಯಿತು ಅವರು ಮಾತನಾಡಿಕೊಳ್ಳಿ, ಆಮೇಲೆ ಬರಲಿ, ಚಿಂತೆ ಇಲ್ಲ. ಮಾತನಾಡಿಕೊಂಡು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಮಾತನಾಡ್ತಾರೆ. ಲೋಮಶರ ಕೇಳ್ತಾರೆ, ಯಾಕೆ ಬಂದಿದ್ದೀರಿ? ಬಹಳ ದೂರ ಬಂದಿದ್ದೀರಿ. ನಗ್ತಾ ಇದ್ದಾರೆ, ಅವರೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಗೊತ್ತಾಯಿತು ಲೋಮಶರಿಗೆ ಯಾಕೆ ಸಂತೋಷ ಪಡ್ತಾ ಇದ್ದಾರೆ ಅಂತ. ಅವರು ಹೇಳ್ತಾರೆ, ಮದ್ದರ್ಶನಾಹ್ಲಾದ ಗಿರ ಭವಂತಸ್ತುವತೆ ಕಿಮು. ನನ್ನ ದರ್ಶನದಿಂದ ಆಹ್ಲಾದವಾಗಿದೆಯಾ? ನಮ್ಮ ದರ್ಶನದಿಂದ ಸಂತೋಷವಾಗಿದೆಯಾ? ನಮ್ಮನ್ನು ಸ್ತೋತ್ರ ಮಾಡ್ತಾ ಇದ್ದೀರಾ? ಕಿಮು, ನನ್ನ ಸ್ತೋತ್ರ ಯಾಕೆ ಮಾಡ್ತೀರಿ? ದೇವರು, ಎಲ್ಲ ದೇವರು, ಸರ್ವಸ್ವ ದೇವರು, ನಮ್ಮ ಗುರುಗಳು, ನಮ್ಮ ದೇವರು. ಆ ದೇವರಿಂದಾಗಿ ನಾನು ಹೀಗೆ ಇದ್ದೇನೆ. ಇಟ್ಟಂಗೆ ಇರುವೆನೋ ಹರೆಯೇ ಎನ್ನ ದೊರೆಯೇ. ನನ್ನನ್ನೆಲ್ಲ ನೋಡಿ ನೀವು ಸಂತೋಷ ಪಡ್ತೀರಿ ಅಂದರೆ ನನ್ನೊಳಗಿದ್ದ ದೇವರು ನಿಮ್ಮನ್ನು ಸಂತೋಷಪಡಿಸ್ತಾ ಇದ್ದಾನೆ. ಅಸಂಶಯಂ ಕರಿಷ್ಯಾಮಿ ಭವತಾಂ ಯದ್ಹಿತಂ ಭವೇತ್. ನಿಮಗೇನಾಗಬೇಕು ಹೇಳಿ, ನಿಮಗೆ ಹಿತವಾದದ್ದನ್ನು ನಾನು ನಾವು ಯಾಕೆ ಇದ್ದೇವೆ? ಲೋಮಶರ ಹೇಳ್ತಾರೆ, ಪರೋಪಕೃತರೇ ಜನ್ಮ ಮಾದೃಶಾರಾಂ ನ ಸಂಶಯ. ನಮ್ಮ ಜನ್ಮ ಪರೋಪಕಾರಕ್ಕಾಗಿ, ಹೀಗಾಗಿ ನಮ್ಮಿಂದೇನು ಉಪಕಾರ ಆಗಬೇಕು, ನಿಮಗೇನು ಒಳ್ಳೆಯದಾಗಬೇಕು ಕೇಳಿ ಅಂತ ಅಂತಾರೆ.
ಮಹಾನುಭಾವರು. ಜನರೆಲ್ಲ ಹೇಳ್ತಾರೆ, ಆಯಿತು ಸ್ವಾಮಿ, ನಾವು ಯಾಕೆ ಬಂದಿದ್ದೇವೆ ಹೇಳ್ತೇವೆ, ನಮ್ಮ ಸಂಶಯವನ್ನು ತಾವು ಪರಿಹಾರ ಮಾಡಲೇಬೇಕು. ಪದ್ಮಯೋನೇ ಪರತರಃ ತ್ವತ್ವಶ್ರೇಷ್ಠೋ ನ ವಿದ್ಯತೆ ಅತಃ ಕಾರ್ಯವಶಾತ್ ಪ್ರಾಪ್ತಾ ಸಮೀಪಂ ಭವತೋ ವಯಂ. ನಿಮ್ಮ ಹತ್ರ ಒಂದು ಕಾರ್ಯಕ್ಕಾಗಿ ನಾವು ಬಂದಿದ್ದೇವೆ. ಮಹೀಜಿತ್ ನಮ್ಮ ರಾಜ, ಅವನಿಗೆ ಮಕ್ಕಳಿಲ್ಲ. ಯಾವ ಕಾರಣದಿಂದಾಗಿ ಮಕ್ಕಳಿಲ್ಲ ಗೊತ್ತಿಲ್ಲ. ನಮ್ಮನ್ನು ಮಕ್ಕಳಂತೆ ಪಾಲನೆ ಮಾಡ್ತಾ ಇದ್ದಾರೆ. ಮಕ್ಕಳಿಲ್ಲ ಎಂಬ ಕೊರಗಿನಿಂದ ಯಾವ ಅಸ್ತವ್ಯಸ್ತವೂ ಇಲ್ಲ, ಯಾವ ತೊಂದರೆಯೂ ನಮಗೆ ಮಾಡ್ತಾ ಇಲ್ಲ. ನಮ್ಮನ್ನು ಮಕ್ಕಳಂತೆ ಪರಿಪಾಲನೆ ಮಾಡ್ತಾ ಇದ್ದಾನೆ. ಅವನಿಗೆ ಮಕ್ಕಳಿಲ್ಲ ಅಂತ ನೋಡಿ ನಮಗೆ ಬಹಳ ದುಃಖವಾಗಿದೆ. ತಪಸ್ಸು ಮಾಡಿ ಅವನಿಗೆ ಮಕ್ಕಳು ಆಗುವಂತೆ ಮಾಡೋದಕ್ಕಾಗಿ ನಾವು ಬಂದಿದ್ದೇವೆ. ನಿಮ್ಮ ದರ್ಶನವಾಗಿದೆ. ಇದು ಕೇವಲ ನಮ್ಮ ಭಾಗ್ಯ ಅಲ್ಲ, ಆ ರಾಜನ ಭಾಗ್ಯವೂ ಹೌದು ಅಂತ ಅಂತಾರೆ. ತಸ್ಯ ಭಾಗ್ಯವಶಾತ್ ದೃಷ್ಟಸ್ತ್ವಮಸ್ಮಾಭಿಃ ದ್ವಿಜೋತ್ತಮ, ಅವನ ಭಾಗ್ಯ ಇದೆ ಅನ್ನೋದಕ್ಕಾಗಿ ನಿಮ್ಮ ದರ್ಶನ ಆಗಿದೆ. ನೋಡಿ, ಬರೀ ನಮ್ಮ ಭಾಗ್ಯ ಅಲ್ಲ, ಯಾರಿಗೆ ಪುಣ್ಯವನ್ನು ಒದಗಿಸಬೇಕು, ಯಾರಿಗೆ ಮಕ್ಕಳಾಗಬೇಕು ಅಂತನ್ನೋ ಕೋರಿಕೆಯಿಂದ ನಾವು ಬಂದಿದ್ದೇವೆ. ನಮಗೆ ನಿಮ್ಮ ದರ್ಶನ ಆಗಿದೆ. ಬರೀ ನಮ್ಮ ಸೌಭಾಗ್ಯ ಇಷ್ಟೇ ಅಲ್ಲ, ನೋಡಿದ್ದೇವೆ ಅನ್ನೋದಕ್ಕಾಗಿ ನಮ್ಮ ಸೌಭಾಗ್ಯ. ಅವನಿಗಾಗಿ ಬಂದಿದ್ದೇವೆ, ನಿಮ್ಮ ದರ್ಶನವಾಗಿದೆ. ರಾಜನ ಸೌಭಾಗ್ಯವೂ ಹೌದು ಅಂತ ಅಂತಾರೆ. ಅವರ ಭಾಗ್ಯವಶದಿಂದ ನಾವಿಲ್ಲಿಗೆ ಬಂದಿದ್ದೇವೆ. ಆಯಿತು, ನಮ್ಮ ಕೆಲಸ ಆಯಿತು ಅಂತಂದ್ಬಿಟ್ರು. ಮಹತಾಂ ದರ್ಶನೇನ ಇವ ಕಾರ್ಯಸಿದ್ಧಿರ್ಭವೇಂದ್ರನಾಂ. ಇಂಥ ಮಾತುಗಳನ್ನು, ಇಂಥ ಪುರಾಣಗಳನ್ನು ಕೇಳ್ತಾ ಇದ್ದರೆ ಗುರುಗಳ ಮೇಲೆ, ದೇವರ ಮೇಲೆ, ಧರ್ಮದ ಮೇಲೆ ಎಂಥ ನಂಬಿಕೆ, ವಿಶ್ವಾಸ ಮನುಷ್ಯನಿಗೆ ಬೆಳೀತದಲ್ಲ. ಮಹಾತ್ಮರ ದರ್ಶನದಿಂದಲೇ ಕಾರ್ಯಸಿದ್ಧಿ ಆಗ್ತದೆ. ಮಂತ್ರಾಕ್ಷತೆ ಬೇಕಾಗಿಲ್ಲ, ತೆಗೆದುಕೊಳ್ಳಬೇಡಿ ಅಂತ ನಾನು ಹೇಳೋದಿಲ್ಲ. ನಾವೇನೋ ದುಃಖದಲ್ಲಿದ್ದಾಗ, ಶೋಕದಲ್ಲಿದ್ದಾಗ, ಒಂದು ಅಪೇಕ್ಷೆಯಲ್ಲಿದ್ದಾಗ ಮಹಾತ್ಮರ ದರ್ಶನ ನಮಗಾಯಿತು ಅಂತಂದರೆ ಕಾರ್ಯಸಿದ್ಧಿ ಆಗ್ತದೆ, ಅವಶ್ಯವಾಗಿ ಕಾರ್ಯಸಿದ್ಧಿ ಆಗ್ತದೆ. ಆದದ್ದು ಯಾವುದರಿಂದ? ದರ್ಶನಾದೇವ. ಹೋಗ್ತೇವೆ ಸೌಭಾಗ್ಯನಗರಕ್ಕೆ, ಮಹಾಸೌಭಾಗ್ಯನಗರಕ್ಕೆ, ಮಹಾಸ್ವಾಮಿಗಳ ದರ್ಶನ ಆಗ್ತದೆ. ಕೋರಿಕೊಳ್ಳೋಣ. ನಾವು ಅಲ್ಲಲ್ಲಿ ಹೋಗ್ತೀವಲ್ಲ, ಯಲಗೋರಿಗೆ ಹೋಗ್ತೇವೆ, ಹೂ ಬೀಳ್ತದೆ, ಕೇಳ್ತೇವೆ, ಉತ್ತರ ಹೇಳ್ತಾರೆ ಅಂತ ಕೇಳ್ತೇವೆ. ನಾವೆಲ್ಲ ಗೌರಿ ಪೂಜೆಯನ್ನು ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಗೌರಿ ಪೂಜೆಯನ್ನು ಮಾಡ್ತೇವೆ. ಆ ಗೌರಿ ಕಲಶ ಅದು ಕೂಡ ನಮ್ಮ ಕೆಲಸ ಆಗ್ತದೋ ಇಲ್ಲೋ ಅಂತ ಉತ್ತರ ಕೊಡ್ತದೆ ಅಂತ ನಾವು ಕೇಳ್ತೇವೆ. ನಾವು ಅಂದುಕೊಂಡ ಕೆಲಸ ಆಗ್ತದೋ ಇಲ್ಲೋ, ಮಹಾತ್ಮರ ದರ್ಶನ ಆಯಿತು ಅಂದರೆ ಆ ಕಾರ್ಯಸಿದ್ಧಿಯಾಗಿಯೇ ಆಗ್ತದೆ, ಸರ್ವಥಾ ಸಂದೇಹ ಇಲ್ಲ. ಆದ್ದರಿಂದಾಗಿ ಬರೀ ನಿಮ್ಮ ದರ್ಶನ ಆಯಿತು ಕಾರ್ಯಸಿದ್ಧಿ ಆಗ್ತದೆ ಅಂತ ನಾವೇನು ಸುಮ್ಮನೆ ಕೊಡೋದಿಲ್ಲ, ಅಂಥವರಲ್ಲ. ಅದಕ್ಕಾಗಿ ನೀವೊಂದು ವ್ರತವನ್ನು ಉಪದೇಶ ಮಾಡಬೇಕು, ಏನಾದರೂ ಒಂದು ಉಪದೇಶವನ್ನು ಮಾಡಬೇಕು. ಪ್ರತ್ಯುವಾಚಮು ನಿರ್ಜ್ಞಾತ್ವ ತಸ್ಯ ಜನ್ಮ ಪುರಾತನ ಮುಹೂರ್ತ ಧ್ಯಾನಮಗ್ನರಾಗಿ ಋಷಿಗಳು ಹೇಳ್ತಾರೆ, ಆ ಮಹೀಜಿತ್ ರಾಜ ಹಿಂದಿನ ಜನ್ಮದಲ್ಲಿ ಒಬ್ಬ ವೈಶ್ಯನಾಗಿದ್ದ, ಹಣ ಇರಲಿಲ್ಲ, ದರಿದ್ರನಾಗಿದ್ದ ಅಂತನ್ನೋದಕ್ಕಾಗಿ ನೃಶಂಸಕೃತ ಪಾಪಗಳನ್ನು ಮಾಡಿದ. ಸಾಮಾನ್ಯವಾಗಿ ದರಿದ್ರರಾದರೆ ಹೊಟ್ಟೆ ತುಂಬಿಕೊಳ್ಳೋದಕ್ಕಾಗಿ ಪಾಪಗಳನ್ನು ಮನುಷ್ಯ ಸಹಜವಾಗಿ ಮಾಡ್ತಾನೆ, ಮಾಡಬಾರದು ವಾಸ್ತವ, ಆದರೆ ಮಾಡ್ತಾನೆ. ಅವನು ಪಾಪಗಳನ್ನು ಮಾಡಿದ. ವಾಣಿಜ್ಯ ಕರ್ಮದಲ್ಲಿ ನಿರತನಾದ. ಒಂದು ಊರಿನಿಂದ ಒಂದು ಊರು ತಿರುಗಾಡ್ತಾ ಇದ್ದಾನೆ, ಭ್ರಮಿಸ್ತಾ ಇದ್ದಾನೆ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ 12 ದಿವಸ ಮಧ್ಯಾಹ್ನ, ನಡುನೆತ್ತಿ ಸೂರ್ಯ ಏರಿದ್ದಾನೆ. ಬೇಸಿಗೆ ಕಾಲ. ಗ್ರಾಮದ ಕೊನೆ ಪ್ರಾಂತ. ಆ ಪ್ರಾಂತದಲ್ಲಿ ಬಹಳ ನೀರಿಡಿಕೆಯಾಗಿದೆ. ಒಂದು ಜಲಾಶಯ ಕಾಣಿಸಿದೆ, ರಮಣೀಯವಾಗಿದೆ ಜಲಾಶಯ. ನೀರು ಕುಡಿಬೇಕು ಅಂತ ಮನಸ್ಸಾಗಿದೆ. ಹೋಗ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ನೋಡಿ ಪ್ರಾರಬ್ಧ ಹೇಗಾಗ್ತದೆ, ನಮ್ಮಿಂದ ಪಾಪ ಮಾಡಿಸಬೇಕು ಅಂತಿದ್ದಾಗ ಪ್ರಾರಬ್ಧ ಮುಂದಾಗ್ತದೆ. ಅದೇ ಸಂದರ್ಭದಲ್ಲಿ ಒಂದು ಹಸು, ಆಗಲೇ ಅದು ಒಂದು ಕರುವಿಗೆ ಜನ್ಮ ನೀಡಿದೆ. ಅದಕ್ಕೂ ನೀರಿಡಿಕೆಯಾಗ್ತಾ ಇದೆ ಆ ಹಸುವಿಗೆ. ಆಗ ತಾನೇ ಪ್ರಸವಿಸಿದ ಹಸು ಬಹಳ ಬಾಯಾರಿಕೆ ಆಗ್ತಾ ಇದೆ. ಒಳಗೆ ಮಗು ಕರು ಇದೆ. ಆ ಕರು ಹೊರಗೆ ಬಂದರೆ ನೀರು ಕುಡಿಲಿಕ್ಕೆ ಹೋಗ್ಬೇಕು. ಅಲ್ಲೇ ತನಕ ಹೇಗೆ ಹೋಗ್ಬೇಕು ನೋಡಿ. ಮಕ್ಕಳ ಜನ್ಮವಾಗಬೇಕು ಅಂತನ್ನೋದಕ್ಕಾಗಿ ತಾಯಂದಿರು ಎಷ್ಟು ಕಷ್ಟಪಡ್ತಾರೆ. ನೀರಿಡಿಕೆಯಾದರೂ ಹಸಿವೆಯಾದರೂ ಸಹನೆ ಮಾಡಿಕೊಳ್ತಾರೆ. ಮಗುವಿನ ಜನ್ಮ ಆಗಿದೆ, ಕರುವಿಗೆ ಜನ್ಮ ನೀಡಿದೆ, ನೀರಿಡಿಕೆಯಾಗಿದೆ, ನೀರು ಕುಡಿಬೇಕು ಅಂತ ಅದು ಅದೇ ಸಂದರ್ಭದಲ್ಲಿ ಅದೇ ಸರೋವರಕ್ಕೆ ಬಂದು ನೀರು ಕುಡಿತಾ ಇದೆ. ಸದ್ಯ ಸೂತ ಸವತ್ಸ ಧೇನುಸ್ತತ್ರ ಸಮಾಗತ ತ್ರಿಶಾತುರ ನಿದಾಘಾರ್ತ ತಸ್ಯ ಚಾಪ ಪಪೌತು ಸಹ ಆ ನೀರು ಕುಡಿತಾ ಇದೆ. ಇವನಿಗೆ ನೀರಿಡಿಕೆಯಾಗಿದೆ. ಮತ್ತೊಂದು ಪಕ್ಕಕ್ಕೆ ಹೋಗಿ ತಾನು ನೀರು ಕುಡಿಯಬಹುದು, ಆದರೆ ಆ ಹಸುವನ್ನು ಸರಿಸಿ ಅದನ್ನು ದೂರ ಓಡಿಸಿ ಅಲ್ಲಿ ತಾನು ನೀರು ಕುಡಿತಾನೆ. ಪಾಪ. ಹಸು ತಿಂತಾ ಇದ್ರೆ ತಡಿಬಾರದು, ಹಸು ನೀರು ಕುಡಿತಾ ಇದ್ರೆ ತಡಿಬಾರದು.
ಎಂಥ ಪಾಪ ಬರ್ತದೆ ನೋಡ್ರಿ. ಇನ್ನು ಹಸುವನ್ನು ಸಂಹಾರ ಮಾಡಿದರೆ, ಗೋ ಹತ್ಯೆ ಮಾಡಿದರೆ ಎಂಥ ಪಾಪ ನೋಡಿ. ನೀರು ಕುಡಿಯುವ ಹಸುವನ್ನು ನಿವಾರಣೆ ಮಾಡಿ ತಾನು ನೀರು ಕುಡಿದ. ಆ ತಪ್ಪಿಗಾಗಿ, ಆ ಪಾಪಕ್ಕಾಗಿ ಈ ಜನ್ಮದಲ್ಲಿ ಅವರಿಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಾನೆ ಲೋಮಶ ಋಷಿಗಳು. ಏನು ಜ್ಞಾನ ಇರಬೇಕಲ್ಲ ಮಹಾನುಭಾವರದ್ದು. ಯಾವ ಯಾವ ದುಃಖಕ್ಕೆ ಯಾವ ಯಾವ ಪಾಪ ಕಾರಣ ಆಗಿರ್ತದಲ್ಲ, ಎಂಥ ಸಣ್ಣದಾದ ಕರ್ಮ ಅದು. ತನಗೂ ಬಾಯಾರಿಕೆ ಆಗ್ತಾ ಇದೆ ಬಹಳ, ಆಚೆ ಹೋಗ್ಬೇಕು. ಬಹುಶಃ ಅಷ್ಟು ದೂರ ಹೋಗ್ಲಿಕ್ಕೂ ಅವನಿಗಾಗಲಿಲ್ಲ. ನೇರವಾಗಿ ಆಕಳಿದ್ದಲ್ಲೇ ಹೋಗ್ಬೇಕು ಅನ್ನೋದಕ್ಕಾಗದನ್ನು ದೂರ ಸರಿಸಿ ಅಲ್ಲಿ ನೀರನ್ನು ಕುಡಿದ. ಅದಕ್ಕಾಗಿ ಪೂರ್ವಜನ್ಮ ಕೃತಾತ್ ಕರ್ಮಣಸ್ತಸ್ಯ ಪಾಪೇನ ಸ ಪುತ್ರರಹಿತೋ ನೃಪಃ. ಆಕಳಿಗೆ ನೀರು ಕುಡಿಯೋಣ, ನೀರು ಕುಡಿಸೋಣ, ಮುಂದಿನ ಜನ್ಮದಲ್ಲಿ ಮಕ್ಕಳಾಗ್ತಾರೆ. ಗೋ ಸೇವೆಯನ್ನು ಮಾಡೋಣ, ಗೋಗ್ರಾಸವನ್ನು ಕೊಡೋಣ. ಯಲಗೂರ ಮುಂತಾದ ಕ್ಷೇತ್ರಗಳಲ್ಲಿ, ಯಲಗೂರ, ಮಳಖೇಡ, ಬೆಂಗಳೂರು, ಒಂದೋ ಎರಡೋ ನೂರಾರು ಕಡೆಗೆ ಮಹಾಸ್ವಾಮಿಗಳು ಆ ಗೋಶಾಲೆಯನ್ನು ನಿರ್ಮಾಣ ಮಾಡಿಸಿದ್ದಾರೆ. ಆ ಗೋಗ್ರಾಸಕ್ಕಾಗಿ ನಾವು ಸಾಧ್ಯವಾದಷ್ಟು ಸೇವೆಯನ್ನು ಮಾಡೋಣ, ನೀರಿಗಾಗಿ ಸೇವೆಯನ್ನು ಮಾಡೋಣ. ನಾವೇ ಅಲ್ಲಿಗೆ ಹೋಗಿ ಗೋಗ್ರಾಸವನ್ನು ಕೊಡೋಣ. ಎಂಥ ಪುಣ್ಯ ಬರ್ತದೆ, ಮಕ್ಕಳಿಗೆ ಒಳ್ಳೆಯ ಜ್ಞಾನ ಬರ್ತದೆ. ಮಕ್ಕಳಾದರೆ ಮಕ್ಕಳು ಒಳ್ಳೆಯವರಾಗ್ತಾರೆ, ಮುಂದಿನ ಜನ್ಮದಲ್ಲಿ ಮಕ್ಕಳಾಗ್ತಾರೆ, ನಮ್ಮ ಮಕ್ಕಳಿಗೆ ಮಕ್ಕಳಾಗ್ತಾರೆ. ನಮಗಾದರೆ ಸಾಕ, ನಮ್ಮ ಮಕ್ಕಳಿಗೆ ಮಕ್ಕಳಾಗ್ತಾರೆ. ಹಣ ಮಾತ್ರ ಕೂಡಿಡೋದಲ್ಲ. ಆದ್ದರಿಂದ ಗೋಗ್ರಾಸವನ್ನು ಕೊಡಬೇಕು. ಈ ಪಾಪದಿಂದಾಗಿ ಮಕ್ಕಳಾಗಿಲ್ಲ ಅಂತ ಹೇಳಿದಾಗ ಜನ ಹೇಳ್ತಾರೆ, ಒಂದು ಪಾಪ ಆಗಿದೆ, ಸರಿ, ಆ ಪಾಪದ ಪರಿಹಾರಕ್ಕೆ ಏನು ಮಾಡಬೇಕು? ಪುಣ್ಯವನ್ನು ಮಾಡಬೇಕು, ತೀವ್ರವಾದ ಪುಣ್ಯವನ್ನು ಮಾಡಬೇಕು. ಯಾವ ತೀವ್ರವಾದ ಪುಣ್ಯದಿಂದ ರಾಜನ ಆ ಪಾಪ ದೂರವಾಗಿ ಅವರಿಗೆ ಮಕ್ಕಳಾಗ್ತಾರೆ ಹೇಳಿದರೆ ನಾವು ಆ ಪುಣ್ಯವನ್ನು ಮಾಡ್ತೇವೆ. ಪುಣ್ಯೋಪದೇಶವನ್ನು ಮಾಡಿ ಅಂತ ಹೇಳ್ತಾರೆ. ಪುಣ್ಯೋಪದೇಶವನ್ನು ಮಾಡಿ ಅಂತ ಹೇಳ್ತಾರೆ ಆ ಪಾಪದ ಕ್ಷಯಕ್ಕಾಗಿ. ಲೋಮಶರು ಹೇಳ್ತಾರೆ, ಶ್ರಾವಣ ಮಾಸ ಶುಕ್ಲ ಪಕ್ಷ, ಅದು ಪುತ್ರದ ಅಂತನ್ನೋ ಹೆಸರಿನಿಂದ ವಿಶ್ರಿತವಾಗಿದೆ. ಪುತ್ರದ ಏಕಾದಶಿ. ಆ ಏಕಾದಶಿ ಉಪವಾಸವನ್ನು ಮಾಡಿ, ಏಕಾದಶಿ ತಿಥಿಶ್ಚಾಸ್ತಿ ಕುರುದ್ವಂ ತದ್ವ್ರತಂ ಜನಃ, ಆ ವ್ರತವನ್ನು ಮಾಡಿ ಯಥೋಕ್ತವಾಗಿ ಯಥಾನ್ಯಾಯ ಜಾಗರಣವನ್ನು ಮಾಡಿ ಅವತ್ತಿನ ದಿವಸ ವಿಶೇಷವಾಗಿ ಶ್ರದ್ಧೆಯಿಂದ ನೀವೆಲ್ಲರೂ ಸಂಕಲ್ಪವನ್ನು ಮಾಡಿ, ಮಕ್ಕಳಾಗಬೇಕು ರಾಜನಿಗೆ ಅಂತ ಸಂಕಲ್ಪವನ್ನು ಮಾಡಿ. ಎಂಥ ಮಕ್ಕಳಾಗಬೇಕು? ಧಾರ್ಮಿಕರಾದ ಮಕ್ಕಳಾಗಬೇಕು. ಬರೀ ಮಕ್ಕಳಾಗಬೇಕು ಅಂತ ಮಾಡಿದರೆ ಸರಿ ಹೋಗೋದಿಲ್ಲ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಾದ್ಯಂ ಸಮಭ್ಯಸೇತ್ ಅಂತ ಹೇಳ್ತಾರೆ. ನಮ್ಮ ರಾಜನಂತೆ ಮಕ್ಕಳಾಗಬೇಕು, ರಾಜನಂತೆ ಮಗ ಆಗಬೇಕು, ಅಷ್ಟು ಸಂಕಲ್ಪ ಮಾಡಿದರೂ ಸಾಕು. ಅದು ದೇವರಿಗಾಗಿ ಅಂತ ಆಗಿಬಿಡ್ತದೆ. ಅದು ದೇವರಿಗೆ ಸಮರ್ಪಿತ ಅಂತ ಆಗ್ತದೆ. ಯದ್ಯಪಿ ಸಕಾಮವಾಗಿ ಏಕಾದಶಿ ವ್ರತವನ್ನು ಮಾಡಬಾರದು, ಯಾವ ಕರ್ಮವನ್ನು ಮಾಡಬಾರದು ಸರಿ, ಆದರೆ ನಮಗೆ ಆ ಯೋಗ್ಯತೆ ಇಲ್ವಲ್ಲ, ಅಷ್ಟು ಸಮರ್ಥರು ನಾವಲ್ಲ. ಸಕಾಮವ ಕರ್ಮಗಳನ್ನು ಮಾಡ್ತೇವೆ, ಆದರೆ ಆ ಸಕಾಮವು ನಿಷ್ಕಾಮವಾಗುವಂತೆ ಮಾಡಿಕೊಳ್ಳಬಹುದು. ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಭಗವದ್ಭಕ್ತ ಭಾಗವತ ರಾಜ, ಭಾಗವತನಾದ ಒಬ್ಬ ಮಗ ಅವನಿಗಾಗಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಏಕಾದಶಿ ವ್ರತವನ್ನು ಮಾಡಿ ದ್ವಾದಶಿ ದಿವಸ ಆ ಪುಣ್ಯವನ್ನು ಅವನಿಗೆ ಸಮರ್ಪಣೆ ಮಾಡಿದರೆ ಅವಶ್ಯವಾಗಿ ಮಕ್ಕಳಾಗ್ತಾರೆ ಅಂತಂದಾಗ ಸಂತೋಷದಿಂದ ಕುಣಿದಾಡ್ತಾ ರಾಜ್ಯಕ್ಕೆ ಹೋಗ್ತಾರೆ. ರಾಜನಿಗೆ ಹೇಳ್ತಾರೆ, ರಾಜನೂ ಅಂಥವನೇ ಮಹಾನುಭಾವ. ಆಯಿತು, ಪ್ರತಿ ಸಲ ನಾವು ಏಕಾದಶಿಯನ್ನು ಮಾಡ್ತೇವೆ, ಲೋಮಶರು ಪುಣ್ಯೋಪದೇಶವನ್ನು ಮಾಡಿದ್ದಾರೆ, ಅವರನ್ನು ಸ್ಮರಣೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಏಕಾದಶಿ ಉಪವಾಸವನ್ನು ಮಾಡ್ತಾರೆ. ರಾಜನ ಜೊತೆಗೆ ಶ್ರದ್ಧೆಯಿಂದ ಉಪವಾಸವನ್ನು ಮಾಡಿ ದ್ವಾದಶಿ ದಿವಸ ಆ ಪುಣ್ಯವನ್ನು ಅವರಿಗೆ ರಾಜನಿಗೆ ಕೊಡ್ತಾರೆ. ಪುಣ್ಯದ ಪ್ರಭಾವ ನೋಡಿ, ಪುಣ್ಯದ ಪ್ರಭಾವದಿಂದ ಆ ರಾಣಿ ಗರ್ಭಿಣಿಯಾಗಿದ್ದಾಳೆ. ಸಕಾಲದಲ್ಲಿ ಪುತ್ರ ಜನ್ಮವಾಗಿದೆ. ಬಹಳ ಸಂತೋಷ, ಸಡಗರ, ಸಂಭ್ರಮ ರಾಜ್ಯದವರಿಗೆಲ್ಲ. ನಮ್ಮ ರಾಜನಿಗೆ ಮಗುವಾಯಿತು, ನಮಗೆ ಮುಂದೆ ಒಬ್ಬ ರಾಜ ಸಿಕ್ಕ ಅಂತ ಸಂತೋಷ ಅವರಿಗೆಲ್ಲ ಆಗಿಬಿಟ್ಟಿದೆ. ಏವಮೇಷ ನೃಪಶ್ರೇಷ್ಠ ಪುತ್ರದಾನಾಮ ವಿಶ್ರುತ ಕರ್ತವ್ಯ ಸುಖಮಿಚ್ಛದ್ಭಿ ಇಹಲೋಕೆ ಪರತ್ರ ಚ. ಈ ಲೋಕದಲ್ಲಿ ಸುಖವಾಗಿರಬೇಕು, ಧರ್ಮವನ್ನು ಮಾಡಬೇಕು, ಪರತ್ರ ಸುಖ ನಾವು ಅನುಭವಿಸಬೇಕು, ಧಾರ್ಮಿಕರಾಗಿರಬೇಕು ಅಂತಾದರೆ ಅವಶ್ಯವಾಗಿ ಏಕಾದಶಿ ವ್ರತವನ್ನು ಮಾಡಲೇಬೇಕು. ಮತ್ತೊಂದು ಬಾರಿ ನಾವು ತಿಳಿಯೋಣ, ಸಕಾಮವಾಗಿ ಮಾಡಬಾರದು. ಆ ಸಕಾಮವು ನಿಷ್ಕಾಮವಾಗುವಂತೆ ನಮ್ಮ ಸಂಕಲ್ಪ ಇರಬೇಕು. ಮಕ್ಕಳೆಲ್ಲ ಧಾರ್ಮಿಕರಾಗಬೇಕು, ದೇವರ ಪೂಜೆ ಅವರೆಲ್ಲ ಮಾಡಬೇಕು. ದೇವರ ಪೂಜೆಯನ್ನು ಮಾಡುವಂಥ ಶ್ರದ್ಧೆಯಿಂದ ದೇವರ ಪೂಜೆ ಮಾಡುವಂಥ ಮಕ್ಕಳಾಗಬೇಕು. ಮಕ್ಕಳಿಗೆ ಆ ತರಹದ ಭಾವನೆಗಳು ಬರಬೇಕು ಅಂತ ಅವಶ್ಯವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬಹುದು. ಇದು ಶ್ರಾವಣ ಶುಕ್ಲ ಏಕಾದಶಿಯ ಮಹಿಮೆ. ಶ್ರುತ್ವಾ ಮಾಹಾತ್ಮ್ಯಮೇತಸ್ಯ ಸರ್ವಪಾಪೈ ಪ್ರಮುಚ್ಯತೆ ಇಹ ಪುತ್ರ ಸುಖಂ ಪ್ರಾಪ್ಯ ಪರತ್ರ ಸ್ವರ್ಗತಿರ್ಭವೇತಿ. ಇಲ್ಲಿ ಬೇಕಾದಷ್ಟು ಸುಖವನ್ನು ಪಡೆದು ಪರತ್ರ ಸ್ವರ್ಗತಿ ಅವರಿಗಾಗ್ತದೆ, ಸ್ವರ್ಗಾದಿ ಲೋಕಗಳು ಅವರಿಗಾಗ್ತದೆ ಅಂತನ್ನೋ ಕಥೆಯನ್ನು ತಿಳಿಸ್ತಾರೆ. ಮತ್ತೊಂದು ವಿಶೇಷ, ಈ ಏಕಾದಶಿ ದ್ವಾದಶಿ ಭಗವಂತನಿಗೆ ಪವಿತ್ರಾರೋಪಣೆಯನ್ನು ಮಾಡೋದು.
ಶಾಖವ್ರತವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ದಧಿವ್ರತವನ್ನು ಸಂಕಲ್ಪ ಮಾಡಿಕೊಳ್ಳೋದು. 1 ವರ್ಷದ ಪೂಜೆ ಸಫಲವಾಗಬೇಕು ಅಂತನ್ನೋದಕ್ಕಾಗಿ ಪವಿತ್ರಾರೋಪಣವನ್ನು 12 ದಿವಸ ಪರಮಾತ್ಮನಿಗೆ ಮಾಡಿ ಆ ಪವಿತ್ರವನ್ನು ಧಾರಣೆ ಮಾಡಬೇಕು. 360 ಎಳೆಗಳು 108 ಗಂಟುಗಳು, ಅಥವಾ 108 ಗಂಟುಗಳು 108 ಎಳೆಗಳು, 108 ಎಳೆಗಳು 50 ಗಂಟುಗಳು, 36, 54, 27 ಗ್ರಂಥಿಗಳು, ಹೇಗಾದರೂ ಸರಿ ಶಾಸ್ತ್ರದಲ್ಲಿ ಹೇಳಿದಂತೆ ಆ ಪವಿತ್ರವನ್ನು ನಿರ್ಮಾಣ ಮಾಡಿಕೊಂಡು ಅದು ರೇಷ್ಮೆಯ ನೂಲು ಆಗಿರಬಹುದು, ರೇಷ್ಮೆಯ ದಾರವೂ ಆಗಬಹುದು, ಅಥವಾ ಹತ್ತಿಯ ಎಳೆಯೂ ಆಗಬಹುದು, ಯಾವುದೇ ಇರಲಿ ಅದು ಗಂಟುಗಳನ್ನು ಹಾಕಿ ಆ ಪವಿತ್ರ ದಾರವನ್ನು ಏಕಾದಶಿ ದಿವಸ ಅಧಿವಾಸನ ಮಾಡಬೇಕು. ಪಂಚಾಂಗದಲ್ಲಿ ಅಧಿವಾಸನ ಕ್ರಮವನ್ನು ಹೇಳಿದ್ದಾರೆ. ಪ್ರತಿಯೊಂದು ಗ್ರಂಥಿಗಳಲ್ಲಿ ದೇವತೆಗಳನ್ನು ಆವಾಹನೆ ಮಾಡಬೇಕು, ಆ ಗ್ರಂಥಿಗಳ ಪೂಜೆಯನ್ನು ಮಾಡಬೇಕು, ಷೋಡಶೋಪಚಾರ ಪೂಜೆಯನ್ನು ಆ ಪವಿತ್ರ ದಾರಕ್ಕೆ ಮಾಡಬೇಕು. ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅಂತ ಆ ಭಗವಂತನ ಚಿಂತನೆಯನ್ನು ಆ ಗ್ರಂಥಿಗಳಲ್ಲಿ ಮಾಡಬೇಕು. ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ 12 ದಿವಸ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಅದನ್ನು ಸ್ವಯಂ ತಾವು ಧಾರಣೆ ಮಾಡಬೇಕು. ಸ್ತ್ರೀಯರು ಕೂಡ ಅವಶ್ಯವಾಗಿ ಅದನ್ನು ಧಾರಣೆ ಮಾಡಬಹುದು. ದಂಪತಿಗಳಿಗೆ ಆ ಪವಿತ್ರಗಳನ್ನು ಕೊಡಬೇಕು ಅಂತ ಕಥಾದಲ್ಲಿಯೇ ಹೇಳಿದ್ದಾರೆ. ಅದರಿಂದ ದಂಪತಿಗಳಿಗೆ ಕೊಡಬೇಕು ಅಂತಂದರೆ ಸ್ತ್ರೀಯರು ಕೂಡ ಅವಶ್ಯವಾಗಿ ಅದನ್ನು ಧಾರಣೆ ಮಾಡಬಹುದು. ಅಂತಹ ಪವಿತ್ರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ವರ್ಷದ ಪುಣ್ಯವನ್ನೆಲ್ಲ ನಾವು ಪಡೆದು ಏಕಾದಶಿಯ ವಿಶೇಷವಾಗಿರತಕ್ಕಂತಹ ಫಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅದನ್ನು ನನಗಾಗಿ, ನನ್ನ ಒಳಿತಿಗಾಗಿ, ನನಗೆ ಮೋಕ್ಷವಾಗಬೇಕು, ಅದಕ್ಕಾಗಿ ಶ್ರವಣಾದಿಗಳು ಸಂಪನ್ನವಾಗಬೇಕು, ಅದಕ್ಕಾಗಿ ಮುಂದಿನ ಜನ್ಮದಲ್ಲಿಯೂ ಇಂಥ ಗುರುಗಳು ನಮಗೆ ಸಿಗಬೇಕು. ಪರಮಪೂಜ್ಯರಾದ ನಮಗೆ ಪುಣ್ಯೋಪದೇಶವನ್ನು ಮಾಡುವ, ಧರ್ಮೋಪದೇಶವನ್ನು ಮಾಡುವ, ಬ್ರಹ್ಮೋಪದೇಶವನ್ನು ಮಾಡುವ, ತತ್ವೋಪದೇಶವನ್ನು ಮಾಡುವ, ಸತ್ಯೋಪದೇಶವನ್ನು ಮಾಡುವ ಸತ್ಯಾತ್ಮತೀರ್ಥರಂತಹ ಗುರುಗಳು ನಮಗೆ ಜನ್ಮದಲ್ಲಿಯೂ ಸಿಗಬೇಕು ಅಂತನ್ನೋ ಉದ್ದೇಶದಿಂದ ಪರಮಾತ್ಮನಿಗೆ ಆ ಏಕಾದಶಿ ವ್ರತವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ, ಏನಾದರೂ ಲೋಪದೋಷಗಳಿದ್ದರೆ ಪರಮಾತ್ಮ, ಗುರುಗಳು, ದೇವತೆಗಳು ಕ್ಷಮೆ ಮಾಡಲಿ ಅಂತ ತಿಳಿಸ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.